ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಟ್ಟಿ ಚಿನ್ನದ ಗಣಿಗೆ ಹಲವಾರು ವರ್ಷಗಳ ಒಡನಾಡಿ ಅರವಿಂದ್ ಮಳೆಬೆನ್ನೂರು ಅವರ ಕಾಲದಿಂದಲೂ ಹಟ್ಟಿ ಚಿನ್ನದ ಗಣಿ ಜೊತೆಯಲ್ಲಿ ಅವರ ಒಡನಾಟ ಭಾಳ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಆ ಒಂದು ಇನ್ಶೂರೆನ್ಸ್ ಸ್ಕೀಮ್ನ ಪ್ರಸ್ತಾಪನ ಮ್ಯಾನೇಜ್ಮೆಂಟ್ ಮುಂದೆ ಹೇಳಿ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ವಿ. ಅದಾಗಿ ತಮಗೆ ಗೊತ್ತಿದೆ, ಮೌನೇಶ್ ಅವರು ಒಂದು ಭಾಳ ದಾರುಣವಾದಂಥ ಒಂದು ಅಪಘಾತಕ್ಕೆ ಗುರಿಯಾಗಿ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಡೆಲ್ಲಿಗೆ ಹೋಗಬೇಕಾಗಿತ್ತು, ಬೆಳಿಗ್ಗೆ ಫ್ಲೈಟ್ ಹಿಡಿಯಬೇಕಾಗಿತ್ತು. ಓಡ್ ಬಂದು ಇಲ್ಲಿಂದ ಮತ್ತೆ ಫ್ಲೈಟ್ಗೆ ಏರ್ಪೋರ್ಟಿಗೆ ಹೋದೆ. ಆ ಸಂದರ್ಭದಲ್ಲಿ ಚೇರ್ಮನ್ರು ಕೂಡ ಭಾಳ ಇದಾಗಿ ಜೆ.ಟಿ. ಪಾಟೀಲ್ರು ನಮ್ಮ ಎಲ್ಲ ಕೋರಿಕೆಗಳನ್ನು ಭಾಳ ಪಾಸಿಟಿವ್ ಆಗಿ, ಪ್ರಾಯಶಃ ನಾವು ಹಲವಾರು ಚೇರ್ಮನ್ಗಳನ್ನ ನೋಡಿದ್ದೀವಿ, ಆದರೆ ಕಂಪನಿಯ ಒಂದು ಏಳಿಗೆ ವಿಚಾರದಲ್ಲಿ, ಪ್ರೊಡಕ್ಷನ್ ವಿಚಾರದಲ್ಲಿ, ಅಟೆಂಡೆನ್ಸ್ ವಿಚಾರದಲ್ಲಿ ಇಷ್ಟು ಮುತುವರ್ಜಿ ಮಾಡಿ ನಮಗೂ ಬೇಕಾದಷ್ಟು ಕ್ಲಾಸ್ ತೊಗೊಂಡಿದ್ದಾರೆ. ನೀವು ಬರೀ ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು, ಬಟ್ ಅವರು ನಮಗೆ ಯೂನಿಯನ್ ಲೀಡರ್ಸ್ಗೆ ಹೆಂಗೆ ಚೀಮಾರಿ ಹಾಕಿದಾರಂದರೆ, ನೀವು ಈ ರೀತಿ ಆದರೆ ಕಂಪ್ನಿ ಉಳಿಯುತ್ತೇನ್ರಿ ಅಂತ ಕೇಳ್ತಾರೆ. ಅದರಿಂದ ಅಟೆಂಡೆನ್ಸ್ ವಿಚಾರದಲ್ಲಿ ಯೂನಿಯನ್ನು ಪ್ರೋಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಆಬ್ಸೆಂಟಿಸಮ್ ಕಡಿಮೆ ಮಾಡಬೇಕು, ಇಲ್ಲದೇ ಕಂಪ್ನಿ ಉಳಿಸೋದು ಕಷ್ಟ. ನೀವು ಘೋಷಣೆ ಕೂಗಿ ಸಾರ್ವಜನಿಕ ಉದ್ದಿಮೆಯನ್ನು ಉಳಿಸ್ಲಿಕ್ಕೆ ಆಗಲ್ಲ. ಈ ಭಾಗದಲ್ಲಿ ಇದೊಂದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಕೊಟ್ಟಿರೋದು, ಇಷ್ಟು ದೊಡ್ಡ ಕಾಳಜಿಯನ್ನು ಮಾಡ್ತಾರವರು. ಅವರು ನಮಗೆ ಇಲ್ಲಿ ಬಂದು ಮೌನೇಶ್ ಅವರ ಸಾವಿನ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ಕೊಟ್ಟಿದ್ದರು. ಈ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಈ 1 ಕೋಟಿಯ ಇನ್ಶೂರೆನ್ಸ್ ಪ್ರಸ್ತಾಪ ಹೇಳಿದ ಕೂಡಲೇ ನಮ್ಮ ಪ್ರಭುನಾಥ್ ಅವರು ಇರ್ಬೋದು, ಯಮನೂರಪ್ಪ ಇರ್ಬೋದು, ಅಥವಾ ಬೇರೆ ಅಧಿಕಾರಿಗಳು ಇಮಿಡಿಯೇಟಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಯಲ್ಲಿ ಮಾತುಕತೆ ಮಾಡಿ 1 ಕೋಟಿ ರೂಪಾಯಿನ ಆಕ್ಸಿಡೆಂಟ್ ಬೆನಿಫಿಟ್, ಮೈನಿಂಗ್ ಆಕ್ಸಿಡೆಂಟ್ ಅಲ್ಲ, ನಮ್ಮ ಕಾಮ್ರೇಡ್ ಯಾರು ಶರಣ ಬಸವನ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡವರು ಶರಣ ಬಸವ, ನಾವು ಅವ್ರ ಊರಿಗೂ ಹೋಗಿದ್ವಿ ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ. ಅವರು ಇಲ್ಲಿ ಮುದುಗಲ್ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅಂಥ ಅಪಘಾತಗಳಿಗೂ ಕೂಡ 1 ಕೋಟಿ ರೂಪಾಯಿ ಆ ಕುಟುಂಬಕ್ಕೆ ಸಿಗುತ್ತೆ. ಮನೆಯಲ್ಲಿ ದುಡಿಯೋ ಮನುಷ್ಯ ತೀರ್ಕೊಂಡ ಅಂಥೇಳಿ ಯಾರೂ ಬೀದಿಗೆ ಬರೋ ಸಂದರ್ಭ ಇಲ್ಲದಂಥ 1 ಕೋಟಿ ರೂಪಾಯಿನ ಸೌಲಭ್ಯ ಈ ಒಪ್ಪಂದದಲ್ಲಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇದು ಅತಿ ಹೆಚ್ಚು ಐತಿಹಾಸಿಕ ಅಂತ ನಾನು ತಿಳಿತೀನಿ. ಸೊ ಕಾಮ್ರೇಡ್ಸ್, ಈ ಎಲ್ಲ ಐತಿಹಾಸಿಕಗಳು ತಮಗೆ ತಾವು ಸಾಕ್ಷಿಭೂತರಾಗಿದ್ದೀರಿ. ತಮಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ವಿವರಗಳನ್ನ ಹೇಳಲಿಕ್ಕೆ ಹೋಗ್ತೀನಿ ನಾನು. ಮತ್ತು ಕಾಮ್ರೇಡ್, ನಾನು ಆಗಲೇ ಹೇಳಿದಾಗೆ ಇಂಟರಿಯಮ್ ರಿಲೀಫ್ ಆದಮೇಲೆ ಈಗ ನಾವು ಒಟ್ಟು ಮಾತಾಡಿರೋದು 4,32,00,000. 19.5 ಕೋಟಿಗೆ ನೀವು ಲೆಕ್ಕ ಮಾಡಿದ್ರೆ ಅದು 24%. ಮತ್ತು ಅದರ ಆಚೆಗೆ ಹಲವಾರು ಸೌಲಭ್ಯಗಳನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ಅದರಲ್ಲಿ ಭಾಳ ಪ್ರಮುಖವಾದ್ದು ಈ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಒಂದು. ಮತ್ತು ಇದಕ್ಕೆ ನಾವು ಮಾಡಬೇಕಾದ ಕೆಲಸ ಏನಂದರೆ, SBI ಅಕೌಂಟಲ್ಲಿ ನಾವು ಸೇವಿಂಗ್ಸ್ ಅಕೌಂಟನ್ನು ತೆಗಿಬೇಕು. ಮತ್ತು ಬೇರೆ ಬ್ಯಾಂಕ್ಗಳು ನಮಗೆ ಸಾಲ ಕೊಟ್ಟಿದ್ದಾರೆ ಅಂದರೆ ನಿಮಗೆ SBI ಅವರು ನಿಮಗೆ ಸಾಲನೂ ಕೊಟ್ಟು ಆ ಸಾಲ ತೀರಿಸಿ ನಿಮಗೆ ಇನ್ನೊಂದು ಹೊಸ ಸಾಲನೂ ಕೊಟ್ಟು ನಿಮ್ಮ ಅಕೌಂಟನ್ನು ಇಲ್ಲಿ ತೆಗಿತಾರೆ. ಅದನ್ನು SBI ಅವರು ಬರ್ತಾರೆ, ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಅನುಷ್ಠಾನ ಮಾಡಿಸೋಣ. ಬಟ್ ತಾವು ಮಾಡಬೇಕಾದ ಕೆಲಸ, ನೀವು SBIಯಲ್ಲಿ ಸೇವಿಂಗ್ ಸ್ಯಾಲ್ರಿ ಅಕೌಂಟನ್ನು ತೆಗಿಬೇಕು ಅಷ್ಟೇ. ಅದು ಮಾಡಿದರೆ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಯಾವುದೇ ರೀತಿಯ ಸಾವು ಆಕ್ಸಿಡೆಂಟ್ ಆಗಿ ಬಂದಾಗ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿನ ನೆರವು ಸಿಕ್ಕುತ್ತೆ. ಮತ್ತು ನಾವು ಇದರದ ಡೀಟೇಲ್ಸ್ ಎಲ್ಲ ತಮಗೆ ಈಗಾಗಲೇ ಗೊತ್ತಾಗಿದೆ, ನಾವೇನು ಗುಟ್ಟು ಮಾಡಿಲ್ಲ. ಎಲ್ಲಿ ಏನು ಮೀಟಿಂಗ್ ನಡೆದರೂ ಕೂಡ ಇಮಿಡಿಯೇಟಾಗಿ ನಾವೇ ಮೆಸೇಜ್ಗಳನ್ನ ಹಾಕಿ, ಕೆಲವೊಂದು ಸಲ ಶಾಂತಪ್ಪ ಹಾಕೋರು, ಕೆಲವೊಂದು ಸಲ ಮೊಯ್ನು ಹಾಕೋರು, ಇನ್ನು ಕೆಲವು ಸಲ ಚಂದ್ರು ಹಾಕ್ತಾಯಿದ್ರು, ಎನ್ಕೋಬ್ ಹಾಕ್ತಾಯಿದ್ರು ಮೆಸೇಜ್. ಒಟ್ಟಾರೆ ಮೆಸೇಜ್ ಅಂತೂ ಮೀಟಿಂಗ್ ನಂತರ ತಮ್ಮೆಲ್ಲರಿಗೂ ವಿವರಗಳನ್ನು ನಾವು ತಲುಪಿಸಿಬಿಡ್ತಾ ಇದ್ವಿ. ನಾವು ತೀರಾ ಸರ್ವ ಸದಸ್ಯರ ಸಭೆಯಲ್ಲೇ ತಿಳಿಸೋಣ ಅನ್ನೋ ರೀತಿ ಗುಟ್ಟು ಮಾಡಲಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಸೊ ಅದರಿಂದ ನಿಮಗೆ ಸಾಕಷ್ಟು ಮಾಹಿತಿ ಇದ್ರ ಬಗ್ಗೆ ಆಗಲೇ ಗೊತ್ತಾಗಿದೆ. ಅದರಿಂದ ಈಗ ನಾ ಹೇಳ್ತೀನಿ ನಿಮಗೆ, ಜೀವನ್ ಗ್ರೇಡ್ದು ಎಕ್ಸಿಸ್ಟಿಂಗ್ ಸ್ಕೇಲ್ 29,000 ಇದೆ. ಅವರು DAನ ಮರ್ಜ್ ಮಾಡಿ ಅದನ್ನು 43,840 ರೂಪಾಯಿ ಬರುತ್ತೆ. ಆ 3% ವೆಯ್ಟೇಜ್ ಇನ್ಕ್ರಿಮೆಂಟ್ ಸೇರ್ತು ಅಂದರೆ
ಹೌದು. ಆ ವೆಯ್ಟೇಜ್ ಇನ್ಕ್ರಿಮೆಂಟ್ ವಿಚಾರದಲ್ಲಿ ತಮಗೆ ಗೊತ್ತಿದೆ, 5 ವರ್ಷಕ್ಕಿಂತಲೂ ಕಡಿಮೆ ಇರೋರು ನಮ್ಮಲ್ಲಿ ಯಾರೂ ಇಲ್ಲವೇ ಇಲ್ಲ, ಸರ್ವೀಸಲ್ಲಿ ಯಾರೂ ಇಲ್ಲ, ಎಲ್ಲರೂ 5 ವರ್ಷ ದಾಟಿರೋರೇ ಇರೋದು. ಒಂದು ಇನ್ಕ್ರಿಮೆಂಟು 15 ವರ್ಷಕ್ಕಿಂತಲೂ ಹೆಚ್ಚಿಗೆ ಇದ್ದಂಥ ಇದು 2 ಇನ್ಕ್ರಿಮೆಂಟು ಅಂತ ಆಗಿದೆ. ಸೊ ಇದು ನಾವು ಕಳೆದ ಒಪ್ಪಂದದ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಾಗಿ ನಾವು ಇದ್ದಂಥ ಹಲವಾರು ಸೌಲಭ್ಯಗಳನ್ನು ಕಳ್ಕೊಳ್ಳುವಂಥ ವಾತಾವರಣ ಇತ್ತು. ನಾನು ಡೀಟೇಲ್ಸ್ಗೆ ಹೋಗಲ್ಲ, ಯಾರನ್ನೂ ದೂಷಣೆನ ಮಾಡೋಕ್ಕೆ ಹೋಗಲ್ಲ, ಇದು ಸಂದರ್ಭ ಅಲ್ಲ. ನಾವು ಎಲ್ಲವನ್ನೂ ಪ್ರಯತ್ನ ಮಾಡಿದ್ವಿ. ಕೆರೋಸಿನ್ ಅಲೋಯನ್ಸ್ ಪ್ರಯತ್ನ ಮಾಡಿದ್ವಿ, ಆ ಗ್ಯಾಸ್ ಸಿಲಿಂಡರ್ದು 500 ರೂಪಾಯಿ ಹೆಚ್ಚು ಮಾಡಬೇಕು ಅಂತ ಕೂತ್ವಿ. ಅದಕ್ಕೆ ನಾವೇನೋ ಸ್ವಲ್ಪ ಒಂದು 250 ರೂಪಾಯಿ ಜಾಸ್ತಿ ಮಾಡಿದ್ರೆ ಯೂಜಿ ಅಲೋಯನ್ಸ್ ಕೊಡೋಕ್ಕಾಗಲ್ಲ ಅಂತಾರೆ ಪ್ರಭುನಾಥ್. ಸೊ ಅದು ಯಾಕೆಂದರೆ 4,32,00,000 ಒಳಗೆ ಇರಬೇಕು ಅಂತ. ಹಾಗಾಗಿ ಕೆಲವನ್ನು ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಇನ್ನು ಕೆಲವನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಟಿ ವಿ ಅಲೋಯನ್ಸು ತರಲಿಕ್ಕೆ ಆಗಲಿಲ್ಲ ವಾಪಸ್ಸು, ಗ್ಯಾಸ್ದು ಒಂದು 10 ರೂಪಾಯಿ ಹೆಚ್ಚು ಮಾಡೋಕ್ಕೆ ನಮಗೆ ಆಗಲಿಲ್ಲ. ಮತ್ತು ಬಟ್ ಭಾಳ ಮುಖ್ಯವಾಗಿ ನಾವು ಜಿದ್ದು ಹಿಡಿದಿದ್ದು ಯಾವ ವಿಷಯಕ್ಕೆ ಅಂದರೆ ವೆಯ್ಟೇಜ್ ಇನ್ಕ್ರಿಮೆಂಟು. ವೆಯ್ಟೇಜ್ ಇನ್ಕ್ರಿಮೆಂಟ್ ಬಂತು ಅಂದರೆ 3%, 6% ಸಿಗುತ್ತೆ ಕೆಲಸಗಾರರಿಗೆ. ಸೊ ಈ ಕೆರೋಸಿನ್ ಅಲೋಯನ್ಸು, ಟಿ ವಿ ಅಲೋಯನ್ಸು ಇದಕ್ಕೆ ನಾವು ಹೆಚ್ಚು ಒತ್ತು ಕೊಡಲಿಲ್ಲ. ಅದರಿಂದ ಈ ವೆಯ್ಟೇಜ್ ಅಲೋಯನ್ಸನ್ನು ನಾವು ಕಳೆದ ಬಾರಿ ಇಲ್ಲದಂಥ ಒಂದು ಸೌಲಭ್ಯನ ಈ ಬಾರಿ ತರಲಿಕ್ಕೆ ನಾವು ಯಶಸ್ವಿ ಆಗಿದ್ದೀವಿ. ಸೊ ಅದರಿಂದ ಈಗ ಒಟ್ಟಾರೆಯಾಗಿ 19.85% ನಿಮ್ಮ ಬೇಸಿಕ್ ಒಳಗಡೆಗೆ ಹೋಗುತ್ತೆ. ಮತ್ತು ಇನ್ನೊಂದು ಐತಿಹಾಸಿಕ ಏನಪ್ಪ ಅಂತಂದರೆ ಹೆಚ್ಚಾರಿಯ ವಿಚಾರದಲ್ಲಿ ಅದು ನಿಮ್ಮ 4,32,00,000 ರೂಪಾಯಿ ಒಳಗಡೆಗೆ ಸೇರೋದಿಲ್ಲ. ನೀವು ಆ 4% ಲೆಕ್ಕ ತೊಗೊಂಡ್ರೆ ಇನ್ನೂ ಮೇಲೆಲ್ಲ ಹೋಗುತ್ತದು. ಈಗ ಸರ್ಕಾರದಲ್ಲಿ ಏನಿದೆ, ಈಗ ಅದು 7ನೇ ವೇತನ ಆಯೋಗ ಆದಾಗ 0.5% ಕಡಿಮೆ ಮಾಡಿದ್ದಾರೆ, ಬೇಸಿಕ್ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ. ನಮ್ಗೆ ಅದು ಪೂರ್ತಿ 3.5% ನಮಗೆ ಸಿಕ್ಕತ್ತದು. ಸೊ ಈ ಹೆಚ್ಚಾರಿಯನ್ನು ನಾವು ಹೆಚ್ಚು ಮಾಡಿ ಸರ್ಕಾರದಲ್ಲಿ ಏನಿದೆ ಆ ಪರ್ಸೆಂಟೇಜ್ ಕೊಡಬೇಕು. ನಮ್ಮ ಹಟ್ಟಿ ಗ್ರಾಮಕ್ಕೆ ಅದು 7.5% ಬರಬೇಕು, ಅದು 7.5% ಬರುತ್ತೆ. ಸೊ ಈ ರೀತಿಯಾಗಿ ನಾವು ಹಲವಾರು ರೀತಿಯಲ್ಲಿ ನೆಗೋಸಿಯೇಷನ್ ಮಾಡಿ ಅಧಿಕಾರಿಗಳಿಗೆ, ಇಲ್ಲಿ ಮ್ಯಾನೇಜ್ಮೆಂಟು ಹೌದು, ಅಲ್ಲಿ ವಿಕಾಸಸೌಧದ ಅಧಿಕಾರಿಗಳು ಎಲ್ಲರನ್ನೂ ಒಪ್ಪಿಸಿ ನಾವು ಈ ರೀತಿಯಾದಂಥ ಒಂದು ಒಪ್ಪಂದನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಈಗ ಇದರ ಪರಿಣಾಮ DA ಅವರು ಏನು 28.03% ಇದೆ, ಅದು 1/4/2021 ಏನಿತ್ತು ಆ DA ಮರ್ಜ್ ಆಗುತ್ತೆ. ಅದಾದಮೇಲೆ ಪೇ ಸ್ಕೇಲು ಸ್ಟ್ರಕ್ಚರ್ ಎಲ್ಲ ತೀರ್ಮಾನ ಆಗುತ್ತೆ. ದೆನ್ ಮತ್ತು ಅಲೋಯನ್ಸಸ್ ಆ್ಯಂಡ್ ಫ್ರಿಂಜ್ ಬೆನಿಫಿಟ್ಸ್ ಅದ್ರ ಒಳಗಡೆಗೆ ಇದು ಯಾವುದು ನಿಮಗೆ ಇದರೊಳಗಡೆ ಬರೋಲ್ಲ. ಏನು ನಮ್ಮ 4,32,00,000 ಒಳಗಡೆ ಬರೋದಿಲ್ಲ. ಈ ಔಟ್ಸ್ಟೇಷನ್ ಅಲೋಯನ್ಸ್ಗಳು 400, 250, 200 ರೂಪಾಯಿ ಇತ್ತು. ಬೆಂಗಳೂರು ಇರ್ಬೋದು, ಅಥವಾ ಜಿಲ್ಲಾ ಕೇಂದ್ರ ಇರ್ಬೋದು, ತಾಲೂಕು ಕೇಂದ್ರ ಇರ್ಬೋದು. ಅದನ್ನು ಇವತ್ತು 700 ರೂಪಾಯಿ, 500 ರೂಪಾಯಿ, 300 ರೂಪಾಯಿಗೆ ಹೆಚ್ಚು ಮಾಡಿದ್ದಾರೆ. ಯೂನಿಫಾರ್ಮ್ ಸ್ಟಿಚಿಂಗ್ ಚಾರ್ಜಸ್ಸು 400 ರೂಪಾಯಿ ಇದ್ದದ್ದು 800 ರೂಪಾಯಿ ಮಾಡಿದ್ದಾರೆ. ದೆನ್ ಸಿಲ್ವರ್ ಜೂಬ್ಲಿ ಅವಾರ್ಡ್ ಈ ವಿಚಾರ ಇನ್ನೂ ಇತ್ಯರ್ಥ ಆಗಿಲ್ಲ. ನಾವು 25 ಗ್ರಾಮ್ ಚಿನ್ನ ಕೊಡ್ರಿ 25 ವರ್ಷ ಸರ್ವೀಸ್ಗೆ ಅಂತ ಕೇಳಿದ್ವಿ ಡಿಮಾಂಡಲ್ಲಿ. ಅವ್ರು ಹೇಳಿದ್ರು ಇವತ್ತಿನ ರೇಟು ನಾವು 25 ಗ್ರಾಮ್ ಕೊಟ್ವಿ ಅಂತಂದರೆ ಲಕ್ಷಗಟ್ಟಲೆ ಆಗಿಬಿಡುತ್ತದು, ಅದಾಗೋದಿಲ್ಲ. ಸರಿ ಆಯಿತು, ಕೊನೆಯಲ್ಲಿ ಸಾಕಷ್ಟು ಒಂದು ದಿನ ಸಭೆ ಪೂರ್ತಿ ಇದಕ್ಕೋಸ್ಕರನೇ ಚರ್ಚೆ ಮಾಡಿ ಕೊನೆಗೆ ಅದು ನಾವು 25 ಗ್ರಾಮ್ ಕೇಳಿದ್ದೀವಪ್ಪ, ಕೊನೆಗೆ ನೀವೆಷ್ಟು ಕೊಡ್ತೀರಾ ಹೇಳ್ರಿ ಅಂತ ಚೌಕಾಸಿ ಇಳಿದ್ವಿ. ಅವ್ರಿಗೆ ನಾವು ಬೇಡ, ಒಂದು ಕೆಲಸ ಮಾಡಿರಿ, ಸೆಪರೇಟಾಗಿ ಒಂದು ಲೆಟ್ರ್ ಕೊಟ್ಬಿಡ್ರಿ ಯೂನಿಯನ್ನಿಂದ, ನಾವು ಬೋರ್ಡಲ್ಲಿ ಇಟ್ಟೋದನ್ನು ನಾವು ಮಾಡಿಸ್ತೀವಿ, ಎಷ್ಟು ಬರುತ್ತೋ ಪ್ರಯತ್ನ ಮಾಡೋಣ ಅಂಥೇಳಿ ಹೇಳಿದ್ದಾರೆ. ಅದೊಂದು ಪೆಂಡಿಂಗ್ ಇದೆ. ದೆನ್ ಸೊ ಈಗ ನಾವೊಂದು ಯೂನಿಯನ್ನಿಂದ ಪತ್ರ ಕೊಟ್ಟಿದ್ದೀವಿ, ಅದು ಬೋರ್ಡ್ ಒಳಗಡೆಗೆ ಇಟ್ಟು ಚರ್ಚೆ ಮಾಡಿ ಅದನ್ನು ಎಷ್ಟು 5 ಗ್ರಾಮ್ ಇರೋದನ್ನು ಎಷ್ಟು ಹೆಚ್ಚಿಗೆ ಮಾಡ್ತಾರೆ. ಸೊ ದೆನ್ ಕನ್ವೇಯನ್ಸ್ ಅಲೋಯನ್ಸ್ ಇದ್ದದ್ದು 6% ಇದ್ದು 6 ರೂಪಾಯಿ ಇದ್ದಿದ್ದು ಒಂದು ದಿವಸಕ್ಕೆ 9 ರೂಪಾಯಿ ಆಗಿದೆ. ರೂಲ್ಸ್ ಎಲ್ಲ ಅದೇ ಇರುತ್ತೆ. ದೆನ್ ನೈಟ್ ಶಿಫ್ಟ್ ಅಲೋಯನ್ಸು 30 ರೂಪಾಯಿ ಇದ್ದದ್ದು ಡಬಲ್ ಆಗಿದೆ, 60 ರೂಪಾಯಿ. ಡಸ್ಟ್ ಅಲೋಯನ್ಸು 20 ಇದ್ದದ್ದು 40 ಆಗಿದೆ. ಹೀಟ್ ಅಲೋಯನ್ಸು 20 ಇದ್ದದ್ದು 40 ಆಗಿದೆ ಒಂದು ದಿವಸಕ್ಕೆ. ಮತ್ತು ಬಟ್ಟೆ ಕೊಳೆ ಆಗೋದಕ್ಕೆ 20ಕ್ಕೆ 40 ರೂಪಾಯಿ ಆಗಿದೆ ಡಬ್ಬಲ್ಲು. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಲೋಯನ್ಸು 200 ಇದ್ದದ್ದು 400 ರೂಪಾಯಿ ಆಗಿದೆ ತಿಂಗಳಿಗೆ. ವಾಷಿಂಗ್ ಅಲೋಯನ್ಸು 110 ರೂಪಾಯಿ ಇತ್ತು, ಅದರಲ್ಲಿ ಏನು ಬದಲಾವಣೆಯೂ ಆಗಿಲ್ಲ, ಹಾಗೇ ಇದೆ. ಮತ್ತು ಕ್ಯಾಶ್ ಹ್ಯಾಂಡ್ಲಿಂಗ್ ಅಲೋಯನ್ಸ್ ಕ್ಯಾಶಿಯರ್ಗಳಿಗೆ 400 ರೂಪಾಯಿ ಇದ್ದದ್ದು 800 ಆಯಿತು, 300 ಇದ್ದದ್ದು 600 ಆಯಿತು, 200 ಇದ್ದಿದ್ದು 400 ಆಯಿತು. ಸೊ ಇದು ಎಲ್ಲವೂ ಕೂಡ
ಕೆಲವೆಲ್ಲ 4,32,00,000 ಒಳಗಡೆ ಬರುತ್ತೆ, ಇನ್ನು ಕೆಲವು ಆಚೆನೂ ಇದ್ದಾವೆ. ಮತ್ತು ಡೇಟಾ ಆಪ್ರೇಟರ್ಗಳಿಗೆ ಡಬಲ್ ಆಗಿದೆ ಅಲೋವೆನ್ಸ್, 200-400 ಆಗಿದೆ. ಆ್ಯಸಿಡ್ಡು ಕೆಮಿಕಲ್ ಅಲೋವೆನ್ಸ್ ಬಂದು 20 ಇದ್ದಿದ್ದು ಒಂದು ಶಿಫ್ಟ್ಗೆ 40 ರೂಪೀಸ್ ಆಗಿದೆ. ದೆನ್ ಫ್ಯೂಯಲ್ ಅಲೋವೆನ್ಸು 500 ರೂಪಾಯಿ ಇದ್ದದ್ದು ನಾವು ಬದಲಾವಣೆ ಮಾಡಲಿಕ್ಕಾಗಿಲ್ಲ, ಆಗಲೇ ತಿಳಿಸಿದ್ದೀನಿ. ಈ ಜಾತ್ರಾ ಅಲೋವೆನ್ಸು 3,000 ರೂಪಾಯಿ ಒಂದು ಬ್ಲಾಕ್ ಪೀರಿಯಡ್, 2 ವರ್ಷದ ಬ್ಲಾಕ್ ಪೀರಿಯಡ್ಗೆ 3,000 ರೂಪಾಯಿ ಇತ್ತು, ಅದು ಹೆಚ್ಚಿಗೆ ಮಾಡಲಿಕ್ಕಾಗಿಲ್ಲ. ಫೆಸ್ಟಿವಲ್ ಅಡ್ವಾನ್ಸ್ 10,000 ರೂಪಾಯಿ ಇತ್ತು, ಈಗ 25,000 ರೂಪಾಯಿ ಆಗುತ್ತೆ. ಸೊ ನಾವು ಕೇಳಿದ್ವಿ ಒಂದು ತಿಂಗಳು ಬೇಸಿಕ್ ಕೊಡ್ರಿ ಅಂತ, ಅವರು ಕೊನೆಗೆ ಅಳೆದು ಸುರಿದು ಸರ್ಕಾರದಲ್ಲಿ 25,000 ಮಾಡಿದ್ದಾರೆ ಅಷ್ಟೇ ಕೊಟ್ಬಿಡ್ತೀವಿ ನಾವು ಅಂದರು. ನಾವು ಒಪ್ಕೊಂಡ್ವಿ. ಮತ್ತು ಈಗ ಇನ್ನೊಂದು ಅಕ್ಯುಮುಲೇಟೆಡ್ ನಾವು ಪ್ರಿವಿಲೇಜ್ಡ್ ಲೀವ್, ಈಗ 150 ದಿವಸ ಇದ್ದದ್ದು ಸ್ಟಾಫ್ಗಳಿಗೆ 180 ದಿವಸ ಆಗಿದೆ ಲೀವ್ ಅಕ್ಯುಮುಲೇಷನ್ನು. ವರ್ಕರ್ಸಿಗೆ 120 ಇದ್ದಿದ್ದು 150 ದಿವಸ ಆಗಿದೆ. ಸೊ ಇನ್ನೂ 30 ದಿವಸ ನೀವು ಹೆಚ್ಚಿಗೆ ಅದನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ ಆಸ್ಪದ ಆಯ್ತು ಇವತ್ತು. ಮತ್ತು ಈಗ ಸಿಕ್ ಲೀವ್ ವಿಚಾರದಲ್ಲಿ ಎನ್ಕ್ಯಾಶ್ಮೆಂಟು ಇವಾಗೇನು ರೂಲ್ಸ್ ಇದೆ ಅದೇ ಮುಂದುವರಿಯುತ್ತೆ. ಫುಡ್ ಕಿಟ್ಟಲ್ಲೂ ನಾವು ಬದಲಾವಣೆ ತರಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ. ಮತ್ತು ಲಾಂಗ್ ಸರ್ವಿಸ್ ಅವಾರ್ಡು 12,000 ಇದ್ದದ್ದು ಈಗಿರೋ ರೂಲ್ಸಲ್ಲಿ ಏನು ಬದಲಾವಣೆ ಇಲ್ಲ, 15,000 ರೂಪಾಯಿ ಆಗಿದೆ. ಪೇಯ್ಡ್ ಹಾಲಿಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಒಂದಿನ ರಜಾ ಕೊಡ್ರಿ ಅಂತ ಕೇಳಿದ್ವಿ, ಅದನ್ನು ಕೊಡಲಿಕ್ಕೆ ಮ್ಯಾನೇಜ್ಮೆಂಟ್ ಒಪ್ಪಿದೆ. ಮತ್ತು ಈಗ ಅವ್ರು ಇನ್ನೊಂದು ಏನು ಕೇಳಿದ್ರು, ನಮಗೆ ಸರ್ಕಾರದಿಂದ ಒಂದು ಹೊಸ ಸುತ್ತೋಲೆ ಬಂದಿದೆ, ಅದರ ಪ್ರಕಾರ ನಾವು ಗಾಂಧಿ ಜಯಂತಿ, ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇದಕ್ಕೆ ರಜೆ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು, ಅದನ್ನು ತಗೊಳ್ರಿ ಇದನ್ನು ಅಂತಂದರು. ಮತ್ತು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಮುಂದಿನ ವರ್ಷ ಗಾಂಧಿ ಜಯಂತಿ, ವಿಜಯದಶಮಿ ಎರಡೂ ಒಂದೇ ದಿವಸ ಬಂದಿದೆ, ಭಾನುವಾರ ಬಂದುಬಿಟ್ಟಿದೆ. ಅದರಿಂದ ನೀವು ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಮುಂದಿನ ಅಗ್ರಿಮೆಂಟಲ್ಲಿ ಗಾಂಧೀಜಿಯವರಿಗೆ ಒಂದು ರಜಾ ಕೊಡೋಣ, ಈ ಬಾರಿ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದೀರಾ, ಒಪ್ಪಿದ್ದೀರಾ, ಅದನ್ನು ಬದಲಾವಣೆ ಮಾಡಬೇಡ್ರಿ ಅಂಥೇಳಿ ನಾವು ಕೂಡ ತಿಳಿಸಿದ್ದೀವಿ. ಅಂಬೇಡ್ಕರ್ ಜಯಂತಿಗೆ ಈ ಬಾರಿಯಿಂದ ನಮಗೆ ರಜೆ ಸಿಗುತ್ತೆ. 2025 ಕೂಡ ಆ ಮನುಷ್ಯನಿಗೆ ನಾವು ಕೊಡ್ತಕ್ಕಂಥ ಒಂದು ಗೌರವ. ಆವತ್ತು ತಮ್ಮೂರಲ್ಲಿ ಯಾವ ರೀತಿಯಾದಂಥ ನಾನು ಕಳೆದ ವರ್ಷ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಸೊ ಈ ರೀತಿಯಾಗಿ ಒಂದು ರಜದ ವಿಚಾರದಲ್ಲೂ ಬದಲಾವಣೆ ಬಂದಿದೆ. ಮತ್ತು ಹೆವಿ ಡ್ಯೂಟಿ ಹಾರ್ಡ್ಶಿಪ್ ಅಲೋವೆನ್ಸು 220 ರೂಪಾಯಿ ಇದ್ದಿದ್ದು ಪರ್ ಶಿಫ್ಟ್ 40 ರೂಪಾಯಿ ಆಗಿದೆ. ಸ್ಟೀರಿಂಗ್ ಅಲೋವೆನ್ಸು 1 ರೂಪಾಯಿ ಇದ್ದಿದ್ದು 1 ಕಿಲೋಮೀಟ್ರಿಗೆ 2 ರೂಪಾಯಿ ಆಗಿದೆ. ಅಡಿಷ್ನಲ್ ಡ್ರೈವರ್ಗೂ ಮತ್ತು ಕ್ಲೀನರ್ಗೆ 80 ಪೈಸೆ ಇದ್ದಿದ್ದು 1 ರೂಪಾಯಿ 60 ಪೈಸೆ, ಎಲ್ಲ ಡಬಲ್ ಆಗಿದೆ. ಮತ್ತು ಎಜುಕೇಷನ್ ಅಸಿಸ್ಟೆನ್ಸು 400 ರೂಪಾಯಿ ಇದ್ದಿದ್ದು 600 ರೂಪಾಯಿ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 600 ರೂಪಾಯಿ ಇದ್ದಿದ್ದು 800 ರೂಪಾಯಿ ಆಗಿದೆ. ರಿಸ್ಕ್ ಅಲೋವೆನ್ಸು 18 ರೂಪಾಯಿ ಇದ್ದಿದ್ದು 36 ರೂಪಾಯಿ ಆಗಿದೆ. ರೆಸ್ಕ್ಯೂ ಅಲೋವೆನ್ಸು ಗ್ರೇಡ್ 1ಗೆ 500 ಇದ್ದಿದ್ದು 1000 ಆಗಿದೆ, ಗ್ರೇಡ್ 2ಗೆ 400 ಇದ್ದಿದ್ದು 800 ಆಗಿದೆ, 300 ಇದ್ದಿದ್ದು 600 ರೂಪಾಯಿ ಇದೆ ಗ್ರೇಡ್ 3ಗೆ. ಇಂಟ್ರೆಸ್ಟ್ ಸಬ್ಸಿಡಿ ಏನು ನೀವು ಮನೆ ಕಟ್ಟುವ ಸಂದರ್ಭದಲ್ಲಿ ಅಪ್ ಟು 5 ಲಕ್ಷ ರೂಪಾಯಿವರೆಗೂ 2% ಇಂಟ್ರೆಸ್ಟ್ ಕೊಡ್ತಾಯಿದ್ರು. ಈಗ ಇಂಟ್ರೆಸ್ಟು 2% ಹಾಗೇ ಇದೆ, ಅದನ್ನು 10 ಲಕ್ಷ ರೂಪಾಯಿವರೆಗೂ ನಾವು ವಿಸ್ತರಣೆ ಮಾಡಿದ್ದೀವಿ. ನೀವು ಮನೆ ಕಟ್ಟೋ ಸಾಲ 10 ಲಕ್ಷ ರೂಪಾಯಿ ತೊಗೊಂಡ್ರೆ ಅದರಲ್ಲಿ, ಅಥವಾ ನೀವು ಎಷ್ಟೇ ತೊಗೊಂಡ್ರೂ 10 ಲಕ್ಷ ರೂಪಾಯಿವರೆಗೂ 2% ಬಡ್ಡಿಯನ್ನು ಪ್ರತಿ ವರ್ಷ ಮ್ಯಾನೇಜ್ಮೆಂಟು ತಮಗೆ ಅದನ್ನು ಕೊಡ್ತಾರೆ. ನನ್ನ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ 2 ಲಕ್ಷ ಇದ್ದಿದ್ದು 4 ಲಕ್ಷ ರೂಪಾಯಿಗೆ ರಿಸ್ಕ್ ಕವರೇಜನ್ನು ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಯಲ್ಲಿ ಕೆಲವಾರು ಮ್ಯಾನೇಜ್ಮೆಂಟ್ದು ತುಂಬ ಒತ್ತಡ ಇತ್ತು ನಮ್ಮ ಮೇಲೆ. ಏನು ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ತುಂಬ ಮಿಸ್ಯೂಸ್ ಆಗ್ತಾಯಿದೆ ಕೆಲವು, ಅದನ್ನು ನಾವು ತಹಬಂದಿಗೆ ತರಬೇಕು. ಚೇರ್ಮನ್ರು ಕೂಡ ಹೇಳ್ತಾಯಿದ್ರು, ನೋಡ್ರಪ್ಪ ಇದು ನಿಮಗೆ ಚಿನ್ನ ತತ್ತಿ ಇಡುವಂಥ ಒಂದು ಕೋಳಿ, ಇದನ್ನು ನೀವು ಉಳಿಸ್ಕೊಂಡ್ರೆ ನಿಮಗೆ ತತ್ತಿ ಸಿಗುತ್ತೆ, ಇಲ್ಲದಾದರೆ ಹಾಳಾಗುತ್ತೆ. ಸ್ವಲ್ಪ ನೀವು ಅಶಿಸ್ತಿಗೆ ಮತ್ತು ಮಿಸ್ಯೂಸ್ಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಮೆಡಿಕಲ್ ಬಿಲ್, ಔಷಧಿ ಖರ್ಚು 1.5 ಕೋಟಿ ಇದ್ದದ್ದು 1.25 ಕೋಟಿ ಇದ್ದದ್ದು ಕಳೆದ ವರ್ಷ ಏಕದಮ್ 4.5 ಕೋಟಿ ಆಗಿದೆ. ಬೆಲೆ ಏರಿಕೆ ಸ್ವಲ್ಪ ಇರ್ಬೋದು, ಬಟ್ ಇಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಇದನ್ನು ನಾವು ಅಧ್ಯಯನ ಮಾಡ್ತೀವಿ ಎಂದು ಮಾಡಿರಿಯಪ್ಪ, ನಮ್ಮ ಕಡೆಯದ್ದು ಸಹಕಾರ ಇರುತ್ತೆ. ದುರುಪಯೋಗ ಆಗೋದಕ್ಕೆ ನಮ್ಮ ಬೆಂಬಲ ಇಲ್ಲ. ಕೆಲಸಗಾರರಿಗೆ ಸೌಲಭ್ಯ ಸಿಗಬೇಕು, ಮೆಡಿಸಿನ್ ಯಾವುದಕ್ಕೂ ಕಾಯೋ ಸ್ಥಿತಿ ಇರಕೂಡ್ದು. ಆದರೆ ಬಜೆಟ್ ವಿಚಾರದಲ್ಲಿ ನಾವು ನಿಮಗೆ ಸಹಕಾರ ಕೊಡ್ತೀವಿ, ಎಲ್ಲಿ ಸೋರಿಕೆ ಇದೆ, ಎಲ್ಲಿ ಅನಗತ್ಯವಾದ ಖರ್ಚಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಅವರೇನು ಹೇಳಿದ್ರು, ಎಲೆಕ್ಟ್ರಿಕಲ್ ವಿಚಾರದಲ್ಲಿ 800,000 ಯೂನಿಟ್ಗಳು, ಕೆಲವರು ಯಾರೋ ಹೇಳ್ತಾಯಿದ್ರು, ಭಾಳ ಕಮ್ಮಿ ಜನ, ತುಂಬ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ,
ಈಗ ಅವರು ಕಡಿಮೆ ಮಾಡಿ ಕನ್ಸಂಪ್ಷನ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೆಲವರು ಹಿಟ್ಟು ರುಬ್ಬಿ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವ್ಯಾಕೆ ಕನ್ಸೆಷನ್ ಕೊಡಬೇಕು? ಇದು ಮ್ಯಾನೇಜ್ಮೆಂಟ್ ವಾದ. ನಾವು ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮಾಡಿ, ಕೆಲಸಗಾರರ ಮಧ್ಯದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ, ಕಮಿಟಿಯಲ್ಲಿ ಚರ್ಚೆ ಮಾಡಿ, ಕೊನೆಗೆ ₹1 ಇದ್ದದ್ದ ಯೂನಿಟನ್ನು 250 ಯೂನಿಟ್ವರೆಗೂ 50 ಪೈಸೆ ಹೆಚ್ಚಳ ಮಾಡಿದ್ದೀವಿ. ನಾವು ಒಪ್ಪಿದ್ದೀವಿ ಅದನ್ನು. ಮತ್ತು 250ರಿಂದ 300 ಯೂನಿಟ್ವರೆಗೂ ₹2 ಒಂದು ಯೂನಿಟಿಗೆ ಮಾಡಿದ್ದೀವಿ. ಸೊ ಈಗ ₹300 ಯೂನಿಟ್ ಬಳಸ್ತಾ ಇದ್ದ ಕುಟುಂಬಕ್ಕೆ ಮುಂಚೆ ₹300 ಬಿಲ್ ಬರ್ತಾಯಿತ್ತು. ಇವಾಗ ಇಲ್ಲಿ 50 ಪೈಸೆ ₹125 ಪ್ಲಸ್ ಇನ್ನೊಂದು ₹50. ಸೊ ₹175 ಹೆಚ್ಚಿಗೆ ಬಿಲ್ ಬರುತ್ತಷ್ಟೇ ಕರೆಂಟ್ ವಿಚಾರದಲ್ಲಿ. 300 ಯೂನಿಟ್ಗಿಂತಲೂ ಹೆಚ್ಚಿಗೆ ಕನ್ಸ್ಯೂಮ್ ಮಾಡುವಂಥ ಗ್ರಾಹಕರಿಗೆ KPTCಯಲ್ಲಿ ಏನು ವೆಚ್ಚ ಚಾರ್ಜ್ ಮಾಡ್ತಾರೆ ಅಷ್ಟನ್ನು ಮಾಡಿರಿ ಅನ್ನೋದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಮತ್ತು ಇದ್ರ ಜೊತೆಯಲ್ಲಿ ಇನ್ಸೆಂಟಿವ್ ಸ್ಕೀಮ್ ಬಾಕಿ ಇದೆ, ಇದು ಇತ್ಯರ್ಥ ಆಗಿಲ್ಲ. ಈ ಇನ್ಸೆಂಟಿವ್ ಹಣ ಇದನ್ನು ಇವತ್ತು ಹಲವಾರು ಥರದ ಇನ್ಸೆಂಟಿವ್ಗಳಿದೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಥರದ ಇನ್ಸೆಂಟಿವ್ ಇದೆ. ಇದನ್ನೆಲ್ಲವನ್ನು ನಾವು ಹೆಚ್ಚಿಗೆ ಮಾಡೋದಕ್ಕೆ ಇನ್ಸೆಂಟಿವ್ ವರಮಾನ ಹೆಚ್ಚಾಗಬೇಕು, ಉತ್ಪಾದನೆ ಹೆಚ್ಚಾಗಬೇಕು. ಇದು ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮಗೆ ಸರ್ಕ್ಯುಲರ್ ಶಾಫ್ಟ್ ಬಂದ ಮೇಲೆ ನಮ್ಮ ಹೈಸ್ಟ್ ಕೆಪಾಸಿಟಿ ಹೆಚ್ಚಾಗಿದೆ. ಸೊ ನಮಗೆ 3 ವರ್ಷದಿಂದ ನಮಗೆ PLIBಗೆ ನಾವು ಬೆನ್ನತ್ತಿದ್ದೀವಿ. ಈಗಲೂ C&Iಯಲ್ಲಿ ಕೂತಿದ್ದೀವಿ. ಕಳೆದ 2 ವರ್ಷದ್ದು ಇನ್ನೂ ಅಪ್ರೂವಲ್ ಆಗಿಲ್ಲ. ಈ ಸಲನೂ ನಮಗೆ ಬರೀ ₹15,000 ಕೊಟ್ಟಿದ್ದಾರೆ, ₹1,800 ಅವ್ರ ಹತ್ರನೇ ಇದೆ. ಇದೆಲ್ಲ ತಮಗೆ ಗೊತ್ತಿದೆ. ಸೊ ನಾವು ಇದನ್ನು ಉತ್ಪಾದಕತೆಯನ್ನು ಹೆಚ್ಚು ಮಾಡಿ, ಉತ್ಪಾದನೆಯನ್ನು ಹೆಚ್ಚು ಮಾಡಿ, ಇನ್ಸೆಂಟಿವ್ ವರಮಾನ ಹೆಚ್ಚಾಗಬೇಕು ಕೆಲಸಗಾರರಿಗೆ ಅಂತ. ಅದು ಮುಂದಿನ ದಿನಗಳಲ್ಲಿ ಯೂನಿಯನ್ ಮ್ಯಾನೇಜ್ಮೆಂಟು ಚರ್ಚೆ ಮಾಡಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಯಾವ ರೀತಿಯ ವರಮಾನನ ಹೆಚ್ಚು ಮಾಡೋದು, ಯಾವ ರೀತಿ ಕೆಲಸಗಾರರ ಒಂದು ಇನ್ವಾಲ್ವ್ಮೆಂಟನ್ನು ಪ್ರೊಡಕ್ಷನ್ ಹೆಚ್ಚು ಮಾಡೋದು, ಇದೆಲ್ಲ ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತೀವಿ. ಇದ್ರು ಅವ್ರದ್ದು ಆ್ಯಕ್ಚುಯಲ್ ಕಾಸ್ಟ್ ಮೇಲೆ 50-50 ಮಾಡಿಬಿಡೋಣ ಅಂದರು. ಅದು ಸುಮಾರು ₹600-700 ಖರ್ಚು ಬರುತ್ತೆ. ಅದರಿಂದ ನಾವು ಕೊನೆ ಮೀಟಿಂಗಲ್ಲಿ ಇದನ್ನು ನಾವು ಒಪ್ಪಿದ್ವಿ. 23ನೇ ತಾರೀಕು ನಡೆದ ಸಭೆಯಲ್ಲಿ. ಇವತ್ತು ಅವ್ರು ಹೆಚ್ಚು ಕಡಿಮೆ ಒಂದು ₹60-65 ಇತ್ತು. ಅದನ್ನು ಕೂಡ ರೌಂಡ್ ಫಿಗರು ₹100 ಮಾಡಿಬಿಡ್ರಿ, ತಿಂಗಳಿಗೆ ₹100 ಅಂತ ನಾವು ಕೂಡ ಒಪ್ಪಿದ್ದೀವಿ. ಇದಿಷ್ಟು ಕೂಡ ಮತ್ತು ಬಾಡಿಗೆ ವಿಚಾರದಲ್ಲಿ ನಾವು ಹೆಚ್ಚು ಹೌಸ್ ರೆಂಟ್ ಅಲವೆನ್ಸ್ ಕೊಡೋದಿಲ್ಲ ಅಂದರು. ನಾವು ಹೇಳಿದ್ವಿ, ನೀವು ಹೌಸ್ ರೆಂಟು ಏನು ಅಲವೆನ್ಸ್ 8% ಇದೆ, ನೀವು ಕೊಡ್ತಕ್ಕಂಥ ಮನೆಗೆ ನಾವು ಹೌಸಿಂಗ್ ಇದನ್ನೆಲ್ಲ ಬಾಡಿಗೆ ಕೊಡೋಕ್ಕಾಗಲ್ಲ, 8% ಎಲ್ಲ ಎಲ್ಲಿ ಕೊಡೋಕ್ಕಾಗುತ್ತೆ? ನಾವೇನು ಕೊಡೋಲ್ಲ, 0 ಮಾಡ್ತೀವಿ ಅದು. ನಾವು ಹೇಳಿದ್ದು ನಥಿಂಗ್ ಡೂಯಿಂಗ್. ಈಗ ₹20 ಇದೆ, ಆ ₹20 ₹10 ಇದೆ, ₹20 ಮಾಡಿ, ₹20 ಇರೋದು ₹40 ಮಾಡಿ ಸೂಪರ್ವೈಸರಿ ಸ್ಟಾಫ್ಗಳಿಗೆ. ಸೊ ಅದು ಕೂಡ 10 ಇದ್ದದ್ದು 20 ಆಗುತ್ತೆ, ₹15 ಇದ್ದದ್ದು ₹30 ಆಗುತ್ತೆ, ₹20 ಇದ್ದಿದ್ದು ₹40 ಆಗುತ್ತೆ. ಇಲ್ಲ ಕೆಲಸಗಾರರ ಸಂಬಳದಲ್ಲಿ ನಾವು 8% ಹಿಡಿತೀವಿ ಅಂದರು. 8% ಮನೆ ಕಟ್ಟುವಂಥ ಕ್ವಾಲಿಟಿ ಏನು ಮನೆ ಇದೆ ನೀವು ಕೊಟ್ಟಿದ್ದೀರಿ? ಅದರಿಂದ ಅದೆಲ್ಲ ಚರ್ಚೆ ಇಲ್ಲ ಅಂತ ಹೇಳಿದ ಮೇಲೆ ಫೈನಲ್ ಇದು ₹10, ₹20, ₹15, ₹30, ₹20, ₹40 ಆಗಿದೆ. ಸೊ ಮೆಡಿಕಲ್ ಫೆಸಿಲಿಟಿ ವಿಚಾರದಲ್ಲೂ ಕೂಡ ನಾವು ಕೆಲವಾರು ಬದಲಾವಣೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ಆಂಬ್ಯುಲೆನ್ಸ್ ವಿಚಾರದಲ್ಲಿ ₹10 ಇತ್ತು, ಅದು ಏನು ವೆಹಿಕಲ್ ಚಾರ್ಜಸ್ಸು. ಬೆಂಗಳೂರಿಂದ ಒಂದು ಡೆಡ್ ಬಾಡಿನ ತರಬೇಕಾದ್ರೆ ₹10 ಒಂದು ಕಿಲೋಮೀಟ್ರಿಗೆ ಕೊಡ್ತಾಯಿದ್ರು ಆ್ಯಂಬುಲೆನ್ಸ್ ಚಾರ್ಜ್ ಅಂತ. ಈಗ ಅದನ್ನು ₹20 ಮಾಡಿದ್ದೀವಿ. ದೆನ್ ರೇಟ್ ಆಫ್ ಇಂಟ್ರೆಸ್ಟು 10% ಫಾರ್ ಡಿಲೇ ಇನ್ ಸಬ್ಮಿಟಿಂಗ್ ದ ಬಿಲ್ಸ್ ಇದೆಯಲ್ಲ, ಇದೆಲ್ಲವೂ ಕೂಡ ಈಗಿರೋದೆಲ್ಲ ಏನಿದೆ ಅದೆಲ್ಲ ಮುಂದುವರಿಯುತ್ತೆ. ದೆನ್ ಈ ರಜಾ ವಿಚಾರಗಳು ಅದು ಕೂಡ ಎಲ್ಲ ಅದರಲ್ಲೂ ಏನು ಬದಲಾವಣೆ ಮಾಡಲಿಕ್ಕಾಗಲಿಲ್ಲ, ನಾವು ಪ್ರಯತ್ನ ಮಾಡಿದ್ವಿ. ಮತ್ತಿದ್ರ ಜೊತೆಯಲ್ಲಿ ಈ ಹೆಲ್ತ್ ಇದರಲ್ಲಿ ಲೆನ್ಸು ಮತ್ತು ಡೆಂಚರ್ಸ್ ಆಗಲಿ, ಹಿಯರಿಂಗ್ ಏಡ್ಗಾಗಲಿ ಅದು ಕೂಡ ಅಮೌಂಟನ್ನು ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ನೋ ಸ್ಪೆಷಲೈಸ್ಡ್ ಲೆನ್ಸ್ ಇಲ್ಲದೇ ಇದ್ದರೆ ₹1,500 ಕನ್ನಡಕಕ್ಕೆ, ಡೆಂಟಲ್ ಇದಕ್ಕೆ ₹8,000ವರೆಗೂ, ಹಿಯರಿಂಗ್ ಏಡ್ಗೆ ₹30,000ವರೆಗೂ ನಾವು ಇದನ್ನು ಫಿಕ್ಸ್ ಮಾಡಿದೆ. ಸೊ ಕಾಮೆಂಟ್ಸ್ ಇದಿಷ್ಟು ಆಯಿತು. ದೆನ್ ಈಗ ಕೆಲವಾರು ವಿಚಾರಗಳು ಅಟೆಂಡೆನ್ಸು ಅಬ್ಸೆಂಟಿಸಮ್ ಬಗ್ಗೆ ನಾವು ಆಗಲೇ ಹೇಳಿದ್ದೀವಿ. ಭಾಳ ಡಿಫೆನ್ಸಿವ್. ಕೆಲಸಗಾರನ ಮನೆಗೆ ಹೋದರೆ ಮೆಡಿಕಲ್ ಅನ್ಫಿಟ್ ವಿಚಾರದಲ್ಲಿ ನಾವು ಭಾಳ ತಾರೀಫ್ ಮಾಡ್ತೀವಿ. ಒಂದು ಭಾಳ ಬೇಸರದ ಮಾಹಿತಿ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಂದರೆ, ಕಳೆದ 2017ರಲ್ಲಿ ನಾವು ಉಪವಾಸ ಕೂತು ಸರದಿ ಉಪವಾಸ ಮುಷ್ಕರ ಇಲ್ಲೇ ಮಾಡಿ ನಾವು 186 ಜನರಿಗೆ ಮೆಡಿಕಲ್ ಅನ್ಫಿಟ್ಟನ್ನು ಫೈನಲ್ ಆಗಿ ಬಂತದು.
ಅವರ ಪೈಕಿ ಸುಮಾರು ಜನ ಅಬ್ಸೆಂಟಿಸಮ್ ಕೇಸಲ್ಲಿ ಚಾರ್ಜ್ ಶೀಟ್ ತಗೋತಾ ಇದ್ದಾರೆ. ಯಾರಿಗೂ ಒಳ್ಳೆಯದಾಗಿಲ್ಲ. ಕುಟುಂಬಕ್ಕೆ ಹಿರಿಯರು ಅವ್ರ ವರಮಾನ ಹೋಯಿತು, ಮಗ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ, ಮನೆಯಲ್ಲಿ ಸಮಸ್ಯೆ, ಅವನ ಅಬ್ಸೆಂಟಿಸಮು ಚಾರ್ಜ್ ಶೀಟು, ಈ ರೀತಿಯಾಗಿ ನಮಗೆ ಭಾಳ. ಮತ್ತು ಅಬ್ಸೆಂಟಿಸಮ್ ವಿಚಾರದಲ್ಲೂ ಮೇಡಮನ್ನು ನಾವು ಒಪ್ಪಿಸಿದ್ದೀವಿ. ಹೊಸ MD ಅವರು ಶಿಲ್ಪಾ ಮೇಡಮ್ನ ಒಪ್ಪಿಸಿದ್ದೀವಿ ನಾವು. ದಯವಿಟ್ಟು ಅವ್ರಿಗಿನ್ನೊಂದು ಅವಕಾಶ ಕೊಡ್ರಿ ಅಂತ. ಅದಕ್ಕೆ ಅವ್ರೇನು ಹೇಳಿದ್ದಾರೆ, ಅಪೀಲ್ ಬರಲಿ, ನಾನು ಅದನ್ನು ಒಂದು ಅವಕಾಶ ಕೊಡ್ತೀನಿ. ನಾವು ಹೇಳಿದ್ವಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ, ಒಂದು 6 ತಿಂಗಳ ಕಾಲ ಅವರನ್ನು ಮತ್ತೆ ಡ್ಯೂಟಿ ಕೊಟ್ಟುಬಿಡಿ. 6 ತಿಂಗಳಲ್ಲಿ ಅವ್ರು ಅಬ್ಸೆಂಟ್ ಆದರೆ ನಿಮ್ಮ ಕ್ರಮ ನೀವು ತಗೊಳ್ರಿ ಅಂತ. ಸೊ ಯೂನಿಯನ್ನು ದುಡಿಯೋ ಜನರಿಗೆ ನೀವು ಸೌಕರ್ಯ ಕೊಡೋ ಬದಲು ಈ ಕೆಲಸಕ್ಕೆ ಬರಲ್ಲ ಅನ್ನೋ ಜನಕ್ಕೆ ಅವ್ರ ಮುಂದೆ ನಾವು ಹೋಗಿ ತಲೆ ತೆಗೆಸುವಂಥ ಪರಿಸ್ಥಿತಿ ಖಂಡಿತ ಬೇಡ. ನಾವು ಯಾರ ಮುಂದೆ ಬೇಕಾದ್ರೆ ಹೋಗ್ತೀವಿ. CM ಅವ್ರು ಏನೋ ನಿನ್ನೆ ಸಿಕ್ಕಿದ್ದಿದ್ರೆ ಅವ್ರಿಗೂ ಹೇಳ್ತಾ ಇದ್ವಿ, ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಿಂಗೆ ಮಾಡಿದೆ ನೋಡಿರಿ, ಕುಮಾರಸ್ವಾಮಿಯವ್ರ ಕಾಲದಿಂದಲೂ ಇದು ಚಾಲ್ತಿಯಲ್ಲಿ ಇರುವಂಥ ಯೋಜನೆ, ದೇವೇಗೌಡರ ಕಾಲದಲ್ಲಿ ಇದು ಯೋಜನೆ ಇತ್ತು ಅಂತೆಲ್ಲ ಹೇಳೋರನ್ನ ಕನ್ವಿನ್ಸ್ ಮಾಡ್ತಾಯಿದ್ವಿ. ಬಟ್ ಈಗ ನಾವು ಅಬ್ಸೆಂಟಿಸಮ್ ನೀವೇನು ಮಾಡಿದ್ದೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಜವಾಬಿಲ್ಲ. ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ರಿ ಅಂತ ನಾವು ಹಿಂಗೆ ಹೇಳೋದು. ಯೂನಿಯನ್ ಲೀಡರ್ಸು ಕಾರ್ಮಿಕರಿಂದ ಓಟ್ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳೋದು ಹಿಂಗೆ, ಬಾಯಿ ಇಲ್ಲ ಮತ್ತು ತಲೆ ಬಗ್ಸೋ ಪರಿಸ್ಥಿತಿ. ಅದರಿಂದ ಅಬ್ಸೆಂಟಿಸಮನ್ನು ದಯವಿಟ್ಟು ಕಡಿಮೆ ಮಾಡಿ. UG ಅಲೋಯನ್ಸನ್ನು ನಾವು ಅದನ್ನು ನಾನು ಉದ್ದೇಶಪೂರ್ವಕವಾಗಿ ಕೊನೆಯಲ್ಲಿ ಇಟ್ಕೊಂಡು ಆ ವಿಚಾರ ಹೇಳೋಕ್ಕೆ, UG ಅಲೋಯನ್ಸ್ ವಿಚಾರ ಮಾತಾಡಿ ನಮ್ಮ ಸಂಘದ ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಮಾತಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. UG ಅಲೋಯನ್ಸನ್ನು ಸರ್ಕಾರ ಏನು ಹೇಳಿದೆ, ಒಂದು 2022ನೇ ಇಸ್ವಿಯಲ್ಲಿ ಒಂದು ಆದೇಶ ಹೊರಡಿಸಿದೆ. ಬೊಮ್ಮಾಯಿ ಸರ್ಕಾರ 2/6/2022ರಲ್ಲಿ ವೇತನ ಆಯೋಗದ ಬರೋಕ್ಕೆ ಮುಂಚೆ 7ನೇ ವೇತನ ಆಯೋಗ ಕನ್ಸ್ಟಿಟ್ಯೂಟ್ ಮಾಡಿದ್ದು 23ನೇ ಇಸ್ವಿ ಏಪ್ರಿಲಲ್ಲಿ. ಅದಕ್ಕೆ ಮುಂಚೆನೇ ಒಂದು ಗೈಡ್ಲೈನು, ಅಲೋಯನ್ಸಸ್ಗಳು ಯಾವ ರೀತಿ ಇರಬೇಕು, ಎಷ್ಟು % ಇರಬೇಕು. ನಿಮ್ಮ ಎಲ್ಲ ಅಲೋಯನ್ಸ್ಗಳು ಬೇಸಿಕ್ ಪ್ಲಸ್ DA ಮೇಲೆ 5% ಇರೋಂಗಿಲ್ಲ ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. UG ಅಲೋಯನ್ಸ್ ವಿಚಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಚ್ಕೊಂಡಿದ್ದು ಈ ಕಾರಣಕ್ಕಾಗಿ ಡಿಲೇ ಆಗೋದು. ಅವರೇನು ಹೇಳ್ತಾರೆ, ನಿಮ್ಮ UG ಅಲೋಯನ್ಸು ಅದು ಅಲೋಯನ್ಸ್ ಅದು ಹೌಸ್ ರೆಂಟ್ ಅಲೋಯನ್ಸ್ ಬಿಟ್ಟು ಬೇರೆ ಎಲ್ಲ ಅಲೋಯನ್ಸ್ಗಳು 5% ದಾಟೋಂಗಿಲ್ಲ. ನಮಗೆ 20% ಬೇಸಿಕ್ ಅಂತ ಇತ್ತು ಹಳೆ ಅಗ್ರಿಮೆಂಟಲ್ಲಿ. ಈ 5% ಅಂತ ಇವರು ಸರ್ಕಾರ ಸರ್ಕ್ಯುಲರ್ ತೋರಿಸಿ ನಮ್ಮ ಕೈ ಕಟ್ಟಿದ್ರೆ ಅಂಡರ್ಗ್ರೌಂಡ್ ಅಲೋಯನ್ಸ್ ಗತಿ ಏನು? ನಾವು ಅದನ್ನು ಆ ಕಾರಣಕ್ಕಾಗಿ ಅಟೆಂಡೆನ್ಸ್ ಅಂತ ಹೇಳಿ ಮಾತಾಡಿದ್ವಿ. ಅಟೆಂಡೆನ್ಸ್ ಕಾಮೆಂಟ್ಸ್ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಳ್ಳಿ, 5 ನಿಮಿಷ ಮುಗಿಸ್ತೀನಿ. ಸೊ ಭಾಳ ಮುಖ್ಯವಾದಂಥ ವಿಚಾರ ಇದು. UG ಅಲೋಯನ್ಸು ಅಟೆಂಡೆನ್ಸ್ಗೆ ಲಿಂಕ್ ಮಾಡಿದೆ. ನಾವು ಸುಮ್ಮನೆ ಪರ್ಸೆಂಟೇಜ್ ಮಾತಾಡಿದರೆ 5% ದಾಟೋಂಗಿಲ್ಲ ಅಂಥೇಳಿ 20% ಇರೋ ಅಲೋಯನ್ಸನ್ನು 5% ಇಳಿಸ್ತಾರೆ. ಇದಲ್ಲದೆ ನಮ್ಮದು ಡಸ್ಟ್ ಅಲೋಯನ್ಸು, ಹೀಟ್ ಅಲೋಯನ್ಸು, ಮಟೀರಿಯಲ್ ಕೆಮಿಕಲ್ ಅಲೋಯನ್ಸು, ಕ್ಯಾಶು ಇವೆಲ್ಲ ಇದ್ದಾವೆ. ಒಟ್ಟು ಅಲೋಯನ್ಸ್ 5% ದಾಟೋಂಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿ ವಿಕಾಸಸೌಧದಲ್ಲಿ ಅಟೆಂಡೆನ್ಸು ಅಂದ್ವಿ. ಇಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್, ಇಲ್ಲಿ ಹಟ್ಟಿ ಊರಿಗೆ ಬಂದ ಕೂಡಲೇ ನಾವು ಚೇಂಜು. ನಮಗೂ ಅವ್ರಿಗೂ ಜಗಳ. ಈಗ ಪ್ರಭುನಾಥ್ ED ಇವತ್ತು ನಡೆದ ಸಭೆ, ನಾನು ಶಫಿ ಸಾಹೇಬರು 11:15 ಹೋದ್ವಿ. ಅಲ್ಲಿ 1/4 ಗಂಟೆ ಕಾಯ್ಕೊಂಡಿದ್ದು ಇದೊಂದೇ ವಿಚಾರ ಗುದ್ದಾಡ್ಕೊಂಡು ಬಂದ್ವಿ. ನಮ್ಮ ಕಮಿಟಿ ಮೆಂಬರ್ಸ್ಗೂ ಹೇಳಿಲ್ಲ, ನಮ್ಮ ಬೇರೆ ಆಫೀಸ್ ಬೇರೆಸ್ಗೂ ನಾವು ತಿಳಿಸೋಕ್ಕಾಗಲಿಲ್ಲ, ಇಲ್ಲೇ ಬಂದುಬಿಟ್ವಿ ಸೀದಾ. ಸೊ ಅಲ್ಲಿ ಏನೋ ಚರ್ಚೆ ಇಲ್ಲ, ನಾವಲ್ಲಿ ಇದಕ್ಕೆ ಪ್ರಸ್ತಾವನೆ ಕಳಿಸೋವಾಗ ಅಟೆಂಡೆನ್ಸ್ ಅಂತ ಹಾಕಿದ್ದೀವಿ, ನಾವು ಬದಲಾವಣೆ ಮಾಡೋಂಗಿಲ್ಲ ಅಂತ ನಾವು ಹೇಳಿದ್ವಿ. ಅದೆಲ್ಲ ಆಗೋದಿಲ್ಲ ರೀ, ನೀವು ಬರೀ ಬೋರ್ಡ್ ಹಾಕ್ಬಿಟ್ಟು 175 ರೂಪಾಯಿ ಅಂತ ನಮಗೆ ನಾಮತ್ತಿದ್ದರೆ ನಾವು ಒಪ್ಪೋದಿಲ್ಲ ಅಂತ ನಮ್ಮ ವಾದ. ಕೊನೆಗೀಗ ಅವರನ್ನು ರಜಾ ದಿನಗಳಿಗೂ ಅಂಡರ್ಗ್ರೌಂಡ್ ಅಲೋಯನ್ಸ್ ಕೊಡೋದಕ್ಕೆ ನಾವು ಒಪ್ಪಿಸಿದ್ದೀವಿ. ಒಂದೇನು ಒಪ್ಪಿದ್ದಾರೆ, ನೀವು ಪೇಯ್ಡ್ ರಜಾ ಕೊಡಿ, ಪೇಯ್ಡ್ ಡೇ ಅಂತಂದೆ ನಾನು. ನೀವು ಪೇಯ್ಡ್ ಡೇ ಅಂದ್ಬಿಟ್ರೆ ಅವರು ಸಿಕ್ ಲೀವ್ 24 ದಿವಸ ಮುಗಿದ ಮೇಲೂ ಅವ್ರು ಆಸ್ಪತ್ರೆಯಲ್ಲಿ ಮಲಗಿದ್ರೆ ನಾವು ರಜಾ ಕೊಡ್ತೀವಿ. ಆಸ್ಪತ್ರೆಯಲ್ಲಿ ಮಲಗಿದವ್ರಿಗೂ ನೀವು UG ಅಲೋಯನ್ಸ್ ಕೊಡಿಸಿ ಕಂಪ್ನಿನ ಬರ್ಬಾದ್ ಮಾಡಬೇಡ್ರಿ ಅಂದರು. ನಾವು ಹೇಳಿದ್ವಿ. ಕೊನೆಗೆ ಚೌಕಾಸಿ ಆಯಿತು. ಶಫಿ ಸಾಹೇಬರು ಒಂದು ವಯಾ ಮೀಡಿಯಾ ಕೊಟ್ಟರು. ಆಯ್ತಪ್ಪ, ನಮಗೂ ಬೇಡ ನಿಮಗೂ ಬೇಡ, ವರ್ಷಕ್ಕೆ 36 ದಿವಸ ರಜಕ್ಕೆ UG ಅಲೋಯನ್ಸ್ ಕೊಟ್ಟುಬಿಡಿ. ಅವ್ರು ಮ್ಯಾನೇಜ್ಮೆಂಟ್ ಶಫಿ ಸಾಹೇಬ್ರು ಹೇಳಿದ ಮೇಲೆ ಅಪೀಲ್ ಇಲ್ಲ, ಎಸ್ ಅಂದ್ಬಿಟ್ರು. ಸೊ ತಿಂಗಳಿಗೆ 3 ದಿವಸ
ನೀವು ನಿಮಗೆ ಫುಡ್ ಕಿಟ್ ಬರಬೇಕಾದ್ರೆ 20 ದಿವಸ ಅಟೆಂಡೆನ್ಸ್ ಬೇಕು. ನಿಮಗೆ 23 ದಿವಸ ಡ್ಯೂಟಿಗೆ ಬಂದರೆ 26 ದಿವಸ ಪೂರ್ತಿ ಯು ಜಿ ಅಲವೆನ್ಸ್ ಬರುತ್ತೆ ರಜೆ ಇದ್ದಾಗ. ಲಾಸ್ ಆಫ್ ವೇಜಸ್ ಆದರೆ ಸಂಬಳನೂ ಬರೋಲ್ಲ, ಯು ಜಿ ಅಲವೆನ್ಸು ಬರೋದಿಲ್ಲ. ಪೇಯ್ಡ್ ರಜೆಗೆ ಮಾತ್ರ ಇದು. ಸೊ ಈ ರೀತಿಯಾಗಿ ಆಗಿದೆ. ಗೊಂದಲಗಳು ಮಾಡ್ಕೋಬೇಡ್ರಿ. ಇದು ನಾ ಹೇಳಿದಾಗೆ ಹಲವಾರು ಕಾರಣಗಳಿಗೆ ಚಾರಿತ್ರಿಕ. ಹಲವಾರು ಜನ ಇವತ್ತು ನಾವು ಯಾರ ಜೊತೆಲೂ ಯಾರ ಬಗ್ಗೆನೂ ಲೂಸಾಗಿ ಮಾತಾಡಲಿಲ್ಲ. ಎಲ್ಲರ ಬಗ್ಗೆನೂ ಗೌರವದಿಂದ ನಾವು ನಡ್ಕೊಂಡ್ವಿ. ನಮಗೂ ಭಾಳ ಸಂತೋಷವಾಗಿ ಬೆಂಬಲ ಕೊಟ್ಟರು ಅವರು. ನಾವು ಯಾಕೆ ಅವರನ್ನ BJP ಇರಲಿ, ಕಾಂಗ್ರೆಸ್ ಇರಲಿ, ಅವರೆಲ್ಲರೂ ನಾವಿಲ್ಲಿ ಸ್ಮರಣೆ ಮಾಡಿ ನಿಮ್ಮ ಮುಂದೆ ಧನ್ಯವಾದಗಳು ಹೇಳ್ತೀವಿ ಅಂದರೆ ಅವರೆಲ್ಲರೂ ನಮಗೆ ಆ ರೀತಿ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು, ಇದನ್ನು ಸಂಪೂರ್ಣವಾಗಿ ಸರ್ವಾನುಮತದಿಂದ ತಾವು ಬೆಂಬಲಿಸಬೇಕು ಅಂಥೇಳಿ ವಿನಂತಿ ಮಾಡ್ತೀನಿ. ಅಧ್ಯಕ್ಷರು ಅದನ್ನು ತಮ್ಮನ್ನು ಕೇಳ್ತಾರೆ, ಆವಾಗ ಹೇಳಬೇಕು. ನನ್ನ ಭಾಷಣ ಮುಗಿದ ತಕ್ಷಣ ಚಪ್ಪಾಳೆ ಅಲ್ಲ. ಮತ್ತು ಎರಡನೇ ವಿಚಾರ ಮೆಡಿಕಲ್ ಅನ್ಫಿಟ್ ವಿಚಾರ. ನಾವು ಮೆಡಿಕಲ್ ಅನ್ಫಿಟ್ಟನ್ನು ಭಾಳ ಹಿಂದೆಯೇ ಅದನ್ನು ಮಾಡಿ ತಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ನವಂಬರ್ 20ನೇ ತಾರೀಕು ನೋಟಿಸ್ ಬೋರ್ಡ್ ಹಚ್ಚಿದ್ರು. 200 ಜನ ಮೆಡಿಕಲ್ ಟೆಸ್ಟ್ಗೂ ಹೋದರು ವಿಕ್ಟೋರಿಯಾ ಆಸ್ಪತ್ರೆಗೆ. ಅಲ್ಲಿ ಹಲವಾರು ಅನನುಕೂಲಗಳಾಗಿದೆ. ಇವ್ರು ಕೊಡೋ ಅಡ್ವಾನ್ಸ್ ನಮಗೆ ಸಾಲ್ತಾ ಇಲ್ಲ, 108 ಸಮಸ್ಯೆಗಳಿದೆ. ನಾನು ಒಪ್ತೀನಿ ಮತ್ತು ಮ್ಯಾನೇಜ್ಮೆಂಟ್ಗೂ ತಿಳಿಸಿ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಅದರೊಳಗಡೆ ನಮ್ಮಲ್ಲೇ ಕಿರಿಕಿರಿ, ಯಾರೋ ಏನೋ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸಿದ್ರು, ಇದಾಗಬಾರ್ದು ಅಂಥೇಳಿ ಕೆಲಸ ಮಾಡೋದು. ಅವ್ರ ಲೆಕ್ಕಾಚಾರ ಬೇರೆ ಏನಿಲ್ಲ. ಎಲೆಕ್ಷನ್ನಲ್ಲಿ ನಾವು ಮಾಡಿಸ್ತೀವಿ ಅಂತ ಹೇಳ್ಕೊಂಬಂದು ನಮ್ಮನ್ನು ಸೋಲಿಸಿ ಅವ್ರು ಗೆಲ್ಲಬೇಕು ಅಂತಷ್ಟೇ ಅವ್ರದ್ದು ಆಲೋಚನೆ. ಬಟ್ ನಾನು ಹೇಳೋದು, ಎಲೆಕ್ಷನ್ನಲ್ಲಿ ನೀವು ಏನು ಬೇಕಾದ್ರೂ ಟೀಕೆ ಮಾಡಿರಿ, ಅದು ನಿಮಗೆ ಅಧಿಕಾರ, ಅದು ನಿಮ್ಮ ಹಕ್ಕದು. ಆದರೆ ಸರ್ಕಾರದ ಜೊತೆಯಲ್ಲಿ ನಾವೆಲ್ಲ ಇಷ್ಟು ಗುದ್ದಾಡ್ತಾ ಇರೋವಾಗ ಅಲ್ಲಿ ಹೋಗಿ ಯಾಕೆ ನೀವು ನಮ್ಮಲ್ಲಿ ಕಡ್ಡಿ ಅಡ್ಡ ಇಡ್ತೀರಿ ಓಡೋ ಗಾಳಿಗೆ? ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ನಮ್ಮನ್ನು ಎಲೆಕ್ಷನ್ನಲ್ಲಿ ಗೆಲ್ಲಿಸ್ಲಿ ಸೋಲಿಸ್ಲಿ, ನಾವು ನಮ್ಮ ಜನರಿಗೆ ನಮಗೊಂದು ಬದ್ಧತೆ ಇದೆ. ನಮ್ಗೆ ಓಟ್ ಹಾಕಲಿಲ್ಲ ಅಂಥೇಳಿ ನಾವು ಅವ್ರ ವಿರುದ್ಧವಾಗಿ ನಾವೇನು ಕೆಲಸ ಮಾಡಿಲ್ಲ. ಯಾರೊಬ್ಬರನ್ನು ಬೇರೆ ತಂಡದವ್ರನ್ನ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಮ್ಯಾನೇಜ್ಮೆಂಟ್ಗೆ ಒತ್ತಡ ಹಾಕಲಿಲ್ಲ ನಾವು. ಯಾಕೆಂದ್ರೆ ಅವ್ರು ನಮ್ಮ ಮೆಂಬರ್ಸು. ಓಟ್ ಯಾರಿಗಾರು ಹಾಕಲಿ, ಎಲೆಕ್ಷನ್ ನಡೆಯೋದೇ ಇಷ್ಟು ಬಂದವ್ರಿಗೆ ಓಟ್ ಹಾಕೋಕ್ಕೆ. ಅದರಿಂದ ಅಲ್ಲೋಗಿ ಯಾರೋ ಕಡ್ಡಿ ಅಲ್ಲಾಡಿಸಿ ದಾರಿ ಕೆಡಿಸಿದರು. ಬಟ್ ಈಗ ಮತ್ತು ಅದನ್ನು ನಾವು ಸರಿಪಡಿಸಲಿಕ್ಕೆ 16/7/2024 ಬಂದು ಕಡ್ಡಿ ಅಡ್ಡ ನಿಲ್ತು. ಅಲ್ಲಿಂದ ಆಚೆ ಮೆಡಿಕಲ್ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸೋದು ನಿಲ್ಲಿಸಿದ್ರು. ಅದೇ ಟೈಮಲ್ಲಿ ಸಂಜಯ್ ಶೆಟ್ಟಣ್ಣನವರು ಟ್ರಾನ್ಸ್ಫರು. ನಮ್ಮ ಪರಿಸ್ಥಿತಿ ಬೇಡ. ಹಾಗಾಗಿ ನಮ್ಮ ಲೀಡ್ರಸು ಎಲ್ಲ ಬೆಂಗಳೂರಿಗೆ ಜಾಸ್ತಿ ಯಾತ್ರೆ ಮಾಡೋಕ್ಕೆ ಕಾರಣ ಆಯಿತು. ಅವ್ರು ಹೇಳಿದ್ರು, ಶ್ರೀಶೈಲ್ ರೆಡ್ಡಿಯವರು, ಆಫೀಸ್ ಬೇರರ್ಸ್ ಬರ್ತಾರೆ, ನನಗೆ ಪಾಪ ಗಂಟೆಗಟ್ಟಲೆ ಕಾಯಬೇಕು ಅವರು. ಯಾಕೆ ನನಗೆ ಬೇರೆ ಬೇರೆ ಜವಾಬ್ದಾರಿಗಳಿದೆ, ತಮಗೆ ಗೊತ್ತಿದೆ. ಅದರ ಮಧ್ಯದಲ್ಲಿ ಎಷ್ಟೋ ಸಲ ಕಾಯ್ಕೊಂಡಿದ್ದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ನಾವು ಹೋಗಿ ಅವ್ರನ್ನ ಕಾಣಬೇಕು, ಮಲ್ಲಿಕಾರ್ಜುನ ಕಾಣಬೇಕು, C&Iನ ಕಾಣಬೇಕು, ಎಲ್ಲರನ್ನೂ ಕಂಡು ಒಟ್ಟಲ್ಲಿ ಅದನ್ನು ಕೂಡ ಸರಿಪಡಿಸಿದ್ದೀವಿ. ನಿನ್ನೆ ತ್ರಿಮೂರ್ತಿಗಳು 3 ಜನನೂ ಕೂಡಿದ್ರಲ್ಲಿ ನಿಮ್ಮ ಶರಣಪ್ರಕಾಶ್ ಪಾಟೀಲರು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಮತ್ತು ನಮ್ಮ ಗಡಿ ಮಂತ್ರಿಗಳು ಮಲ್ಲಿಕಾರ್ಜುನ್ ಅವರು, ಮತ್ತು ನಮ್ಮ ಗಾಡ್ ಫಾದರ್ ಬೋಸರಾಜು ಅವರು, 3 ಜನ ಕೂಡಿದ್ರು. ಮಾನ್ಯ MLA ಇದ್ದರು, ಮಾಜಿ MLA ಇದ್ದರು. ಇಲ್ಲಿ ಇನ್ನು ಕೆಲವರು ಬರಬೇಕಾಗಿತ್ತು, ಅವ್ರು ಬಂದಿರಲಿಲ್ಲ. ಬಟ್ ಸ್ಟಿಲ್ ಅವ್ರ ಪ್ರಭಾವ ಇತ್ತು ಆ ಮೀಟಿಂಗಲ್ಲಿ. ನನ್ನ ಏನು ತೀರ್ಮಾನ ಆಗಿದೆ, ಭಾಳ ಚೆನ್ನಾಗಿ ಎಲ್ಲರೂ ನಮ್ಮ ಪರವಾಗಿ ಮಾತನಾಡಿದರು. ತೀರ್ಮಾನ ಸಿಂಪಲ್ಲಾಗಿ ಇಷ್ಟೇ, ಡಾಕ್ಟರ್ ವಿಶಾಲ್ಗೆ ನಾವೆಲ್ಲ ತಿಳಿಸ್ತೀವಿ, 3 ಜನ ಮಂತ್ರಿಗಳಿದ್ದೀವಿ, ಇದನ್ನು ಮಿನಿಟ್ಸ್ ಮಾಡಿ ಅದರ ಆಧಾರದ ಮೇಲೆ ನೀವು ಬೋರ್ಡಿಂದ ಒಂದು ಲೆಟ್ರ್ ಬರೀರಿ. ನಾವು ಅದು ಏನು ಅಡೆತಡೆ ಇದೆ ಅದನ್ನು ನಿವಾರಣೆ ಮಾಡಿ ಈ 600 ಜನನೂ ಮತ್ತೆ ಮೆಡಿಕಲ್ ಪರೀಕ್ಷೆ ಪ್ರಾರಂಭ ಆಗೋದಕ್ಕೆ ಕ್ರಮ ತಗೊಳ್ರಿ ಅಂಥೇಳಿ MD ಅವರಿಗೆ ಆದೇಶ ಕೊಟ್ಟಿದ್ದಾರೆ 3 ಜನ ಮಂತ್ರಿಗಳು. ಸೊ ಅದರಿಂದ ನಾವು ಕೂಡ ಬರೀ ನಿಮ್ಮ ಮೇಲಷ್ಟೇ ಇಲ್ಲಪ್ಪ, ನಾವು ನಮಗೂ ತಾಕತ್ತಿದೆ ಒಂದು ಯೂನಿಯನ್ ಆಗಿ. 15 ದಿವಸದೊಳಗೆ ನೀವು ಮಾಡದೇ ಇದ್ದರೆ, ನೀವು ಒಳ್ಳೆ ಅಗ್ರಿಮೆಂಟ್ ಕೊಟ್ಟಿದ್ದೀರಾ, ಥ್ಯಾಂಕ್ಸು. ಮೆಡಿಕಲ್ ಅನ್ಬಿಟ್ಟು ನೀವು 15 ದಿವಸದಲ್ಲಿ ಮಾಡದಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸ್ಟ್ರೈಕೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಆಕ್ರೋಶನ, ನಮ್ಮ ಅಸಮಾಧಾನನ ನಿಮಗೆ ತೋರಿಸ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ತಾವು ನಿರ್ಣಯ ಅಂತಲೇ ಪರಿಗಣಿಸ್ಬೋದು. 15 ದಿವಸದೊಳಗಡೆ ಇದು ಚಾಲನೆ ಸಿಗದೇ ಇದ್ದರೆ ಮತ್ತು ನಾವು ಉಪವಾಸ ಕೂತು ಅದಕ್ಕೆ ಒತ್ತಡ ಕೊಡ್ತೀವಿ. ಆ ಪರಿಸ್ಥಿತಿಗೆ ತಂದುಕೋಬೇಡ್ರಿ ಅಂತ ಮ್ಯಾನೇಜ್ಮೆಂಟು, ಸರ್ಕಾರ ಇಬ್ಬರಲ್ಲೂ ನಾವು ವಿನಮ್ರವಾಗಿ ವಿನಂತಿ ಮಾಡ್ತೀವಿ. ಸೊ ಕಾಮ್ರೇಡ್ಸ್, ಈಗ ಇದಿಷ್ಟು ವೇತನ ಪರಿಷ್ಕರಣೆ ವಿಚಾರಗಳಾಯಿತು.
ಇನ್ನು 2 ನಿಮಿಷಗಳಲ್ಲಿ ನಮ್ಮ ಕೆಲವು ಕಷ್ಟ ಸುಖನ ನಿಮ್ಮ ಹತ್ರ ಹೇಳ್ಕೊಂಡ್ಬಿಡ್ತೀವಿ. ಹಣಕಾಸಿನ ವಿಚಾರ ಯೂನಿಯನ್ದು. ನಾವು ಕಳೆದ ವರ್ಷ ಯಾರೋ ಹೋಗಿದ್ದಾರೆ ಕೋರ್ಟ್ಗೆ, ಸ್ಟೇ ಏನು ಕೊಟ್ಟಿಲ್ಲ, ಆದರೆ ನಿಮ್ಮ ಮ್ಯಾನೇಜ್ಮೆಂಟು ಬೋನಸ್ಸಲ್ಲಿ ದುಡ್ಡು ಮುರಿದಿದ್ದನ್ನು ನಮಗೆ ಕೊಟ್ಟಿಲ್ಲ. 23ನೇ ಇಸ್ವಿಯಿಂದ ದುಡ್ಡು ಅವ್ರ ಹತ್ರನೇ ಇದೆ. ನಾವು ಯೂನಿಯನ್ ಹೆಂಗೆ ನಡೆಸಿರೋದು? ಮತ್ತು ಈ ಬಾರಿ ನಾವು ಅರ್ಜಿ ಕೊಡಲೇ ಇಲ್ಲ, ಬೇಡ ಹೋಗ ನೀನೇ ಇಟ್ಕೋತ, ನಾವು ಬೇಕಾದ್ರೆ ನಮ್ಮ ಜನ ನಮಗೆ ಕೊಡ್ತಾರೆ ದುಡ್ಡು, ಕೇಳ್ತೀವಿ ಅವ್ರನ್ನೇ, ನಿಮ್ಮನ್ನೇನು ಕೇಳೋದು ಅಂತ ಕೇಳಲೇ ಇಲ್ಲ, ಲೆಟ್ರೇ ಬರೆದಿಲ್ಲ. ಸೊ ಈಗ ಒಂದು ಪ್ರಶ್ನೆ ಏನು, ನಮಗೆ ಈ ತಿಂಗಳ ಬರೋ ಹಣದಲ್ಲೇ ನಾವು ಇದುವರೆಗೂ ನಿಭಾಯಿಸ್ಕೊಂಡು ಬಂದಿದ್ದೀವಿ. ಮತ್ತು ಬೇಕಾದಷ್ಟು ಖರ್ಚು ವೆಚ್ಚಗಳು ಆಗಿದ್ದಾವೆ. ಮತ್ತು ಭಾಳ ಧಾರಾಳವಾದಂಥ ಯೂನಿಯನ್ ತಮ್ಮದು. ಯಾವುದೇ ಒಂದು ಪ್ರಗತಿಪರ ಚಳುವಳಿಗಳಿಗೆ ವಿದ್ಯಾರ್ಥಿಗಳು ಕ್ಲಾಸ್ ಮಾಡ್ತಾರೆ, ಅವರಿಗೆ ಜಾಗನೂ ಕೊಡ್ತೀವಿ, ಅವ್ರಿಗೆ ಸ್ವಲ್ಪ ಹಣನೂ ಕೊಡ್ತೀವಿ. ಬೇರೆ ಟ್ರೇಡ್ ಯೂನಿಯನ್ಸು, CITU ಕಾನ್ಫರೆನ್ಸು, ಅದಕ್ಕೆ ಹಣ ಕೊಡ್ತೀರಾ? ಸೊ ಒಂದು ಒಳ್ಳೆ ಪರಂಪರೆ ಇದೆ. ಸಂಕುಚಿತ ಮನೋಭಾವ ಯಾವುದೂ ಇಲ್ಲ. ಜಾತ್ರೆಗಳಿಗೆ ದುಡ್ಡು ಕೊಡೋ ಪದ್ಧತಿ ಇದೆ, ಧಾನ್ಯ ಕೊಡ್ತೀರಿ, ಪತ್ರಿಕೆಗಳಿಗೆ ಸಪೋರ್ಟ್ ಮಾಡ್ತೀರಿ. ಸೊ ಈ ರೀತಿಯಾಗಿ ಹಲವಾರು ಒಳ್ಳೆಯ ಕೆಲಸಗಳು ತಮ್ಮ ಯೂನಿಯನ್ ನಡೀತಾ ಇದೆ. ನಾವು ಅದನ್ನು ಮುಂದುವರಿಸಿದ್ದೀವಿ. ಬಟ್ ಈಗ ನಾವೇನು ಹೇಳ್ತೀವಿ, ನಿಮಗೆಲ್ಲ ಇಷ್ಟೆಲ್ಲ ಸೌಕರ್ಯಗಳಿದ್ದಾವೆ, 10 ರೂಪಾಯಿ ಆಗಿದ್ದು ಯಾವಾಗಪ್ಪ ಯೂನಿಯನ್ ಫೀಸು? ಭಾಳ ಹಿಂದೆ. ಸೊ ಇವತ್ತು ನಾವು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದ್ರ ಬಗ್ಗೆನೂ ಓಟ್ ತಗೊಂಡು ನಿರ್ಣಯ ಮಾಡಬೇಕು ಅಂಥೇಳಿ ಅಧ್ಯಕ್ಷರಲ್ಲಿ ಕೇಳ್ತೀನಿ. ನಾವು 10 ರೂಪಾಯಿಯನ್ನು 20 ರೂಪಾಯಿಗೆ ಹೆಚ್ಚು ಮಾಡುವಂಥ ಪ್ರಸ್ತಾವನೆಯನ್ನು ತಮ್ಮ ಮುಂದೆ ಇಡ್ತೀವಿ. ಮತ್ತು ಲೆಕ್ಕಪತ್ರ ಯಾವುದೇ ರೀತಿಯ ದುರುಪಯೋಗ ಇಲ್ಲ. ಇವತ್ತು ನಮ್ಮ ಸಂಘದಿಂದ ಒಂದೇ 1 ರೂಪಾಯಿನ ಆಫೀಸ್ ಬೇರರ್ಸು ಬೆಂಗಳೂರಿಗೆ ಬರೋದಕ್ಕೆ ಯಾರೂ ಉಪಯೋಗ ಮಾಡಿಲ್ಲ. ಇದರ ಅವ್ರು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾರೆ, ಅಪ್ರೂವಲ್ ಇಲ್ಲದೆ. ಇಲ್ಲ ಮ್ಯಾನೇಜ್ಮೆಂಟ್ ಕೊಡ್ತಕ್ಕಂಥ ಅಲೋಯನ್ಸಲ್ಲೇ ಬಂದು ಭಾಳ ಕಷ್ಟದಲ್ಲೇ ಅವ್ರು ಬೆಂಗಳೂರಲ್ಲೂ ಊಟ ತಿಂಡಿ ಮಾಡಿಕೊಂಡು ಶೇರಿಂಗ್ ಮಾಡಿಕೊಂಡು ಒದ್ದಾಡ್ತಾರೆ. ಸೊ ಇದನ್ನು ಒಂದು ನನ್ನ ಪ್ರಸ್ತಾಪ. ಮತ್ತು 3ನೇದು, ಈ ಅರಿಯರ್ಸ್ ಹಣ ನನಗೆ ಯಾರೋ ನಮ್ಮ ಕಾಮ್ರೇಡ್ಸ್ ಹೇಳ್ತಾಯಿದ್ರು ಬೆಳಿಗ್ಗೆ, ನಾನೇನು 1.5-2 ಲಕ್ಷ ಬರ್ಬೋದು ಅರಿಯರ್ಸು ಅಂತ. ಅವ್ರು ಹೇಳ್ತಾಯಿದ್ರು, ಇಲ್ಲ ಕಾಮ್ರೇಡ್ ಒಂದು 4-5 ಲಕ್ಷ ಬರ್ಬೋದು ಅಂದರು. ನಾವು ಹೇಳಿದ್ವಿ, ಓಕೆ ಫೈನ್, ನಿಮ್ಮ ದುಡ್ಡು ನಿಮಗೆ ಬರಬೇಕಾದ್ದು ನ್ಯಾಯಯುತವಾಗಿ, ತಡವಾಗಿದ್ದಕ್ಕೆ ಕ್ಷಮೆ ಇರಲಿ, ನಾನು ಕೇಳೋದಷ್ಟೇ. ಸೊ ತಮ್ಮಲ್ಲಿ ನಾವು ಕೇಳೋದು ಯೂನಿಯನ್ ಫಂಡ್ಗೆ ಮತ್ತು ಇದರಲ್ಲಿ ನಾವು AITUCಗೆ ನಾವು ನಿಮ್ಮನ್ನು ಕೇಳ್ತಾ ಇಲ್ಲ. ಯೂನಿಯನ್ ಫಂಡು ಹಡ್ಡಿ ಗೋಲ್ಡ್ ಮೈನ್ ಸ್ಟಾಫ್ ಆ್ಯಂಡ್ ಎಂಪ್ಲಾಯೀಸ್ ಯೂನಿಯನ್ನು, ಇದಕ್ಕೆ ನಿಮ್ಮ 1 ದಿವಸದ ವೇಜಸ್ಸು. ಇದರಲ್ಲಿ ನಾನು ತಮಗೆ ಹೇಳ್ತೀನಿ, ಒಂದು ರಿಕ್ವೆಸ್ಟ್ ಆಲ್ರೆಡಿ ಇದೆ ನಮ್ಮ ಮುಂದೆ. ನಮ್ಮ ಈ ಒಂದು ಸಂಘದ ಸ್ಥಾಪಕರು ತಮ್ಮ ಬದುಕನ್ನು, ತಮ್ಮ ಜೀವ ಕೊಟ್ಟು ಈ ಸಂಘ ಕಟ್ಟಿದ್ದಾರೆ. ಕಾಮ್ರೇಡ್ ಪೈ ಅವರು, ನಾವ್ಯಾರೂ ಅಷ್ಟು ಕಷ್ಟಪಟ್ಟಿಲ್ಲ. ಬರ್ತಾಯಿದ್ರೆ ಕಾರ್ ಬರುತ್ತೆ, ಬರ್ತಾ ಇದ್ದಂಗೆ ಇಲ್ಲಿ ನಿಮ್ಮ ಗೆಸ್ಟ್ ಹೌಸ್ ಕೀ ತಗೊಂಡು ನಿಂತಿರ್ತಾರೆ. ಸೊ ಅದರಿಂದ ಆ ರೀತಿ ಕಷ್ಟಪಟ್ಟು ಸಂಘಟನೆ ಕಟ್ಟಿದಂಥ ಒಬ್ಬ ಮಹಾನ್ ನಾಯಕನ ಕುಟುಂಬ ಇವತ್ತು ಭಾಳ ಕಷ್ಟದಲ್ಲಿದೆ. ನಾವು ಅಂದ್ಕೊಂಡ್ವಿ ಅವ್ರಿಗೆ ನಮ್ಮೂರಲ್ಲೇ ಒಂದು ಸೈಟ್ ತೆಕ್ಕೊಟ್ಟು ಚಂದ ಹಣ ಸಂಗ್ರಹ ಮಾಡಿ ಮನೆ ಕಟ್ಕೊಡೋಣ ಅಂತ ಕೂಡ ನಾವು ಆಲೋಚನೆ ಮಾಡಿದ್ವಿ. ಆದರೆ ಅವ್ರದ್ದು ಆರೋಗ್ಯ ಕ್ಷೀಣಿಸ್ತಾ ಇದೆ. ಕ್ಯಾನ್ಸರ್ ಆಕೆಗೆ, ಮಗಳಿಗೆ ಸರಸ್ವತಿ ರೆಡ್ಡಿ ಅಲ್ಲ ಆಕೆ ಹೆಸರೇನು, ಲಲಿತಾ ರೆಡ್ಡಿ, ಸರಸ್ವತಿಯವರ ಶ್ರೀಮತಿಯವರ ಹೆಸರು. ಸೊ ಲಲಿತಾ ರೆಡ್ಡಿ ಅಂಥೇಳಿ ಕ್ಯಾನ್ಸರ್ ಆಗಿದೆ. ತಾವು ಕೊಡ್ತಕ್ಕಂಥ ಈ ಹಣದಲ್ಲಿ 1 ದಿವಸದ ವೇಜಸ್ಸಲ್ಲಿ ಅವರಿಗೂ ಕೂಡ ನಾವು ಸುಮಾರು 15-17 ಲಕ್ಷ ಕೇಳಿದ್ದಾರೆ. ನಾವು ಆ ಹಣನ ಕೊಡ್ತೀವಿ. ಅದಕ್ಕೂ ಸಹ ತಮ್ಮ ಒಂದು ಅನುಮೋದನೆ ನಮಗೆ ಬೇಕು. ಸೊ ಆದ್ದರಿಂದ ಈ 2 ತೀರ್ಮಾನಗಳ ಜೊತೆಯಲ್ಲಿ ಬೇರೆ ಎಲ್ಲ ವಿಚಾರಗಳನ್ನು ತಾವು ಬೆಂಬಲಿಸಿ ನಮಗೆ ಆಶೀರ್ವಾದ ಮಾಡಬೇಕು. ಮತ್ತು ಇಲ್ಲಿ 23ನೇ ತಾರೀಕು 11 ಗಂಟೆಗೆ ಲೇಬರ್ ಕಮಿಷನರ್ ಬರ್ತಾರೆ. ನಮ್ಮ ದೊಡ್ಡ ಸಂಭ್ರಮಾಚರಣೆಯನ್ನು ಅವ್ರ ಮುಂದೆ ಅವ್ರಿಗೆ ಸ್ವಾಗತ ಕೋರೋದ್ರ ಜೊತೆಯಲ್ಲಿ ಆ ಸಂಭ್ರಮಾಚರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಇನ್ನೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿರಿ. ಇದರಲ್ಲಿ ಮತ್ತು AITUC ಹಣನ ನಾವು ಆ ರೀತಿಯಾಗಿ ತೊಗೊಂಡು ಹೋಗಲ್ಲ. ನಾವಿಲ್ಲಿ ಯಾವುದೇ ಅಲೋಯನ್ಸ್ ಫಿಕ್ಸ್ ಮಾಡ್ಕೊಂಡಿಲ್ಲ. ಮೊದಲ ಪ್ರಸ್ತಾಪ ಬಂತು, ಅನಂತ ಸುಬ್ರಾವ್ ಗೌರವ ಅಧ್ಯಕ್ಷರು 5,000, ಜನರಲ್ ಸೆಕ್ರೆಟರಿಗೆ 5,000, ಅಧ್ಯಕ್ಷರಿಗೆ 5,000. ಅಧ್ಯಕ್ಷರು ಹೇಳಿದ್ರು ಅದೆಲ್ಲ ಬೇಡ, ನಾವು ಕೆಲಸ ಮಾಡೋಣ, ಅವಶ್ಯಕತೆ ಬಿದ್ದರೆ ಸಂಘಟನೆ ಖರ್ಚಿಗೆ ಸಂಘಟನೆ ದುಡ್ಡು ಉಪಯೋಗಿಸೋಣ ಅಂತ. ಅವರು ಹಾಕ್ಕೊಟ್ಟು ಶಿಸ್ತೊಳಗಡೆ ನಾವು ನಡ್ಕೊಂಡು ಬಂದಿದ್ದೀವಿ. ನಾವು ಆ ರೀತಿ ಸಂಘಟನೆ ಹಣನ ಕೇಳದೆ ತೊಗೊಂಡು ಹೋಗಿಲ್ಲ. ಸೊ ಅದರಿಂದ AITUCಗೂ ಖರ್ಚು ಬೇಕಾದಷ್ಟಿದೆ. ಇವತ್ತು ನಾವು ಮಿನಿಮಮ್ ವೇಜಸ್ ಸೆಕ್ಟರ್ ಒಳಗಡೆಗೆ ಕೋರ್ಟಲ್ಲಿ ಕೇಸ್ ಫೈಟ್ ಮಾಡ್ತಾಯಿದ್ದೀವಿ.
ಈಗ ಡಿವಿಷನ್ ಬೆಂಚ್ ಆಯಿತು, ಈಗ ಮತ್ತೆ ತಿರುಗಿ ಅದು ವಾಪಸ್ ಕಳಿಸಿದ್ದಾರೆ ಸಿಂಗಲ್ ಬೆಂಚ್ಗೆ. 8.5 ಲಕ್ಷ ರೂಪಾಯಿ ನಾವು ಸ್ಟೇಟ್ ಕಮಿಟಿಯಿಂದ ಖರ್ಚು ಮಾಡಿದ್ದೀವಿ. ತಾವು ಕೊಡೋ ಹಣ ಅಸಂಘಟಿತ ವಲಯದ ಕಾರ್ಮಿಕರ ಹೋರಾಟಕ್ಕೆ ವಿನಿಯೋಗ ಆಗುತ್ತೆ ಹೊರತು ಬೇರೆ ಯಾವುದಕ್ಕೂ ಆಗೋದಿಲ್ಲ. ಅದರಿಂದ ನಾವು ಮುಂದೆ ಅದನ್ನು ಕಮಿಟಿ ಒಳಗಡೆಗೆ ಅದನ್ನು ಅವರು ತೀರ್ಮಾನ ಮಾಡಲಿ ಇಸಿ. ಅದಕ್ಕೆ ನಾನು ಅದು ಹೇಳ್ಬೇಕು, ಹಟ್ಟಿ ಚಿನ್ನದ ಗಣಿ ಸ್ಟಾಫ್ ಆ್ಯಂಡ್ ಎಂಪ್ಲಾಯೀಸ್ ಯೂನಿಯನ್ನಿಗೆ ಯಾರೊಬ್ಬರು ಕೂಡ ನಾವು ಕೊಡೋದಿಲ್ಲ ಅಂತ ಹೇಳಬೇಡ್ರಿ. ನಾನು ಅದನ್ನು ನಿಮ್ಮ ಹಕ್ಕದು, ನಿಮ್ಮ ದುಡ್ಡು ನಿಮ್ಮನ್ನು ನಾವು ಕೇಳ್ತೀವಿ ಹೊರತು ನಿಮ್ಮ ಜೇಬಿಗೆ ನಾವು ಕೈ ಹಾಕೋದಿಲ್ಲ. ನಿಮ್ಮ ಯೂನಿಯನಿಗೆ ನೀವು ಕೊಡೋ ಹಣ ಅದು. ಅದರಿಂದ ಅದನ್ನು ಕೂಡ ತಾವು ಅನುಮೋದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಈ ಒಂದು ವಿಸ್ತಾರವಾದ ವರದಿಯನ್ನು ಸಹನೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಕ್ಕೆ ಜಯವಾಗಲಿ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಐಕ್ಯತೆ. ಕಾಮ್ರೇಡ್ ಪೈ ಅಮರ್ ರಹೆ. ಥ್ಯಾಂಕ್ ಯು ಕಾಮ್ರೇಡ್ಸ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.